ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 51ನೇ ಪದ್ಯ. ಬೇರೊಂದು ಯೋಗದಳು ಬಳಲದಾನಂದವನೇ ಸೋರೆಗೊಡುವಾತ್ಮ ನಿಜ ನಿಷ್ಠರಾಗಿರಿರೋ. ಮನದೊಳು ಆರಬ್ಧ ಕರ್ಮಾಧೀನದಿಂದಿರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಜಯಂಗಳವನ ಅರಿವರಿವೆ ತಾನೆಂಬ ನೆನಹು ಸಂತತ ಅಳಿಯದೆ ಇಹುದಯೋಗ. ಬೇರೊಂದು ಯೋಗದೊಳು ಬಳಲದಾನಂದವನೇ ಸೋರೆಗೊಡುವಾತ್ಮ ನಿಜ ನಿಷ್ಠರಾಗಿರಿರೋ. ಮಹದಾದಿ ವಿಕೃತಿಯ ಒಡಗೂಡದ ದ್ವಯ ನಿತ್ಯ ವಹ ಸಚ್ಚಿದಾನಂದ ಪರಿಪೂರ್ಣ ವಿನಿಪ ಸಹಜ ಪರಬೊಮ್ಮವನೇ ತಾನೆಂಬ ಮತಿ ಮರಿಯ ದಿಹುದೆ ವೇದಾನುಮತ ವಾದಯೋಗ. ಬೇರೊಂದು ಯೋಗದೊಳು ಬಳಲದಾನಂದವನೇ ಸೋರೆಗೊಡುವಾತ್ಮ ನಿಜ ನಿಷ್ಠರಾಗಿರಿರೋ. ಕರಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನಾದೆನೆಂಬ ಪರಿಕಲ್ಪನೆಯನುಳಿದು ತೆರೆಯಡಗಿದಂಬುಧಿಯ ಪರ್ಯಂತೆ ಸೆಲೆ ಸುಮ್ಮನಿಹುದೆ ನಿಜ ಯೋಗ. ಬೇರೊಂದು ಯೋಗದೊಳು ಬಳಲದಾನಂದವನೇ ಸೋರೆಗೊಡುವಾತ್ಮ ನಿಜ ನಿಷ್ಠರಾಗಿರಿರೋ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಂ ನಿಹಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಸದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸತ್ರೂಪರೂ ಮಹಾನುಭಾವರೂ ಆಗಿ ಮನುಷ್ಯ ಜನ್ಮದ ಸಾಫಲ್ಯತೆಯನ್ನ ಜ್ಞಾನದಲ್ಲಿಯೇ ಎಂದು ತಿಳಿದು ಜ್ಞಾನದಾಸರಾಗಿ ನಿಂತಹ ಪುಣ್ಯಾತ್ಮರೇ ನಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಬಹುತೇಕ ಕಳೆದ 3-4 ಪದ್ಯಗಳಿಂದ ಗುರುಗಳು ನಮಗೆ ಏನು ಅಪ್ಪಣೆ ಮಾಡಿದಾರಂದ್ರೆ, ಜಗತ್ತು ಭಿನ್ನ ಭಿನ್ನ ರೂಪದ, ದೇಹಗಳು ಭಿನ್ನ ಭಿನ್ನವಾಗಿದ್ದಾವೆ. ಅದರ ಪ್ರಕೃತಿಯ ಸ್ವಭಾವವೇ ಹಾಗೆ. ಅವು ಸದಾ ಕಾಲದಲ್ಲಿ ನೀರು ಇಳುಕಲಿಗೆ ಹರಿಯುವ ಹಾಗೆ
ಸಮಸ್ತ ದೇಹೇಂದ್ರಿಯಗಳು ವಿಷಯಗಳ ಕಡೆಗೆ ಹರಿದವು, ವಿಷಯಗಳ ಜೊತೆಗೆ ಕೂಡಿ ಸುಖವೋ ದುಃಖವೋ ಮಿಶ್ರವೋ ಏನನ್ನೋ ಅನುಭವಿಸುತ್ತಾ ಇರೋದು ಈ ಬದುಕಿನ ಅತ್ಯಂತ ಅನಿವಾರ್ಯತೆ ಆಗಿದೆ. ಇಷ್ಟೊಂದು ಜಟಿಲವಾದ ಬದುಕಿನ ಮಧ್ಯದಲ್ಲಿ ಆತ್ಮಾನಂದದ ನಿಬ್ಬೆರಗಿನಲ್ಲಿ, ಆತ್ಮಾನಂದದ ಮಡುವಿನಲ್ಲಿ ಮುಳುಗುವುದು ಅಂದ್ರೆ ಇದು ಸುಮ್ಮನೆ ಸುಲಭವಾದ ಮಾತಲ್ಲ. ಸಾಮಾನ್ಯವಾಗಿ ಜಗತ್ತು ಹೇಗಿದೆಯೋ ಹಾಗೆ ಬದುಕುವುದು ದೇಹಕ್ಕೆ ರೂಢಿ ಇದೆ. ಥಂಡಿ ಬಂದಾಗ ನಡುವುದು, ಬಿಸಿ ಬಂದಾಗ ಗಾಳಿ ಹೊಡ್ಕೊಳ್ಳೋದು, ಇದಕ್ಕೇನು ಬಹಳ ಕಷ್ಟಪಡಬೇಕಾಗಿಲ್ಲ. ದೇಹೇಂದ್ರಿಯಗಳ ತಾವೇ ಮಾಡ್ತಾವ. ಆದ್ರೆ ಪ್ರಯತ್ನ ಎಲ್ಲಿದೆ ಅಂದ್ರೆ ಸಕಲ ದೇಹೇಂದ್ರಿಯಗಳನ್ನು ಹೊರಗಿಟ್ಟು ತಾನು ಕೇವಲ ಅರುರೂಪನು ಎಂಬಂತಹ ಜ್ಞಾನ ನಿಧಿಧ್ಯಾಸದ ಕೆನೆ ಭಾಗವಾಗಿ ನಿಂತುಕೊಂಡು, ಅದರಲ್ಲಿ ನಿಂತುಕೊಂಡು ಈ ದಿವ್ಯವಾದ ಬದುಕನ್ನ, ದೀರ್ಘವಾದ ಬದುಕನ್ನ, ಎರಡು ಪದ ಬಳಸಿದೀನಿ ರುದ್ರಣ್ಣ. ಹೌದು. ಒಂದು ದಿವ್ಯವಾದ ಬದುಕನ್ನು ಬದುಕಬೇಕು, ಮುಂದೆ ದೀರ್ಘಕಾಲ ಬದುಕಬೇಕು. ಹೌದು ಹೌದು. ಹೌದು. ಏನಪ್ಪಾ, ಒಂದು ನಾಟಕದಂತೆ ಒಂದು ರಾತ್ರಿ ಮಾಡಿ ಮರ್ದನೆ ಬಿಡಾಕ್ ಬರ್ತದೇನು? ಇಲ್ಲಪ್ಪ. ಇಲ್ಲಪ್ಪ. ಎಲ್ಲಿವರೆಗೆ ದೇಹದ ಪ್ರಾರಬ್ಧ ವಿಕ್ಷೇಪ ಶಕ್ತಿಯ ಆಧಾರದಲ್ಲಿ ಇದು ಒಂಥರ ಗಡಿಯಾರದ ಪೆಂಡ್ಯುಲಮ್ ಇದ್ದಂಗ. ಈ ಗಡಿಯಾರದೊಳಗೆ ಒಂದು ಪೆಂಡ್ಯುಲಮ್ ಅಂತ ಇರ್ತತ್ ನೋಡ್ತೀರ, ನಿಂಗೆ ಎಡಕ ಬಲ್ಕ ಜೋತಾಡ್ತಿರ್ತತ್ ನೋಡೋದು. ಅದು ಎಲ್ಲಿವರೆಗೆ ಆ ಗಡಿಯಾರದಲ್ಲಿ ಸೆಲ್ಲು ಅಥವಾ ಅದಕ್ಕೊಂದು ಚಾವಿ ಕೊಟ್ಟಂತ ಶಕ್ತಿ ಎಲ್ಲಿ ತಕ ಅದನ್ನು ಅಲ್ಲಿ ತಕ ಜೋತಾಡಬೇಡ ಅಂದ್ರೆ ಬಿಡ್ತತೇನದು? ಇಲ್ಲಪ್ಪ. ಯಾಕೆ ಜೋತಾಡ್ತೀನಿ ನೀನು ಅಂತ ಅದಕ್ಕಂದ್ರೆ ನಾ ಎಲ್ಲಿ ಜೋತಾಡ್ತೀನಪ್ಪ, ನನಗೆ ಹಿಂದೆ ಇಟ್ಟಿರಲ್ಲ ಅಂತದದು. ಎಲ್ಲಿ ತಕ ಅದ್ರ ಒಳಗಿನ ಸೆಲ್ ನಿರ್ವೀರ್ಯ ಆಗುದಿಲ್ಲೋ ಅಲ್ಲಿ ತನಕ ಅದು ಚಕ್ 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 ಅನ್ನೋದು ಬಿಡುದಿಲ್ಲ, ಅದು ಹೌದಿಲ್ಲ? ಹಂಗ ಎಲ್ಲಿ ತನಕ ಒಂದು ಈ ದೇಹ ಇದು ಉತ್ಪನ್ನವಾಗಿದೆನೋ ಅದು ಆ ಪ್ರಾರಬ್ಧದ ಆಧಾರದಲ್ಲಿ ಇದೆ ಅಂದಾಗ ನಿನಗೆ ಜ್ಞಾನ ಆಗಲಿ ಅಜ್ಞಾನ ಆಗಲಿ ಸಮಯಕ್ಕೆ ಸರಿಯಾಗಿ ಹಸಿವೆ ಆಗ್ತದ, ಸಮಯಕ್ಕೆ ಸರಿಯಾಗಿ ನಿದ್ರೆ ಬರ್ತದ. ಯಾವ ಕಾರ್ಯ ನಿಂದಿರ್ತದ ಹೇಳಿ ಇಲ್ಲಿ? ಯಾವ ಕಾರ್ಯ ಇಲ್ಲ. ಮತ್ತೆ ಈ ಎಲ್ಲ ಕಾರ್ಯಗಳಿಗೆ ನೀವು ತಾಳ ಹಾಕ್ಬೇಕಲ್ಲ. ನೀವು ತಾಳ ಹಾಕೋಲ್ಲ ಅಂದ್ರೆ ನಡೀತದೆ ಏನದು? ಇಲ್ಲಪ್ಪ, ನಡೆಯುವುದಿಲ್ಲ. ಇಷ್ಟೊಂದು ಜಟಿಲತೆಯ ಮಧ್ಯದಲ್ಲೇ ಕೊರತೆ ಇಲ್ಲದೆ ನಿಲ್ಲಬೇಕಲ್ಲ. ನಿಮಗೆಲ್ಲ ಜೀವ ಸಂಬೋಧನದಲ್ಲಿ ಬಹಳ ಚಂದ ಬರ್ದಾರ ಅವರು. ಕೊರತೆ ಇಲ್ಲದ ಶಂಭುಲಿಂಗದಂತಿರೇ ಈ ಭೋಗದ ಎರಕಮಿಲ್ಲುದು ಈಗ ಪರಮ ವಿರಾಗ ಅಂತ ಬರ್ದಾರ. ಒಂದು ಕೊರತೆ ಅಂದ್ರೆ ಡೆಫಿಸಿಟ್, ಲಾಸ್, ಕಡಿಮೆ ಬಿದ್ದದನ್ನು. ಹೌದಾ? ಮುಂದೆ ಬಿಟ್ಟು ಬಂದ ಭೋಗದ ಸ್ಮರಣೆ ಬರಬಾರದು. ಅಂದ್ರೆ ನಿಮಗ್ ಮೊದಲು ಕಷ್ಟ ಏನಿದೆ ಅನ್ನೋದು ಗೊತ್ತಾಗಲಿ, ಸುಖ ತಾನಾಗೆ ಬರ್ತದೆ. ಈಗ ಮನೆ ಬಿಟ್ಟು ಬಂದಿರಿ ಅಂತ ಇಟ್ಕೊಳ್ರಪ್ಪ. ಮನ್ಯಾಗ ಮುಂಜಾನೆ ನಿಮ್ಮವ್ವ 8-8:30 ಹೊಲಕ್ ಹೋಗ್ಲಿ ನನ್ನ ಮಗ ಅಂತ ಹೇಳಿ ಕೆನೆ ಹಾಲ, ಕೈ ರೊಟ್ಟಿ, ಬೆಳಗಾವ ಬೆಲ್ಲ ಕಲಿಸಿ ಉಣಿಸ್ತಿದ್ಲು. ಉಂಡ ಹೊಲಕ್ ಹೋಗಿದ್ರಿ. ನನ್ ಮಾತು ಕೇಳಿ ಸನ್ಯಾಸ ಆದ್ರಿಪ್ಪ. ಸನ್ಯಾಸ ಆದ್ರಿ, ನಾನೇನೇನೋ ಹೇಳ್ದೆ ಅಂತಲಾಗ ಇಟ್ಕೊಂಡು ಸನ್ಯಾಸ ಆದ್ರಿ, ಊರು ಬಿಟ್ಟು ಬಂದ್ರಿ. ದಿನಾಲು 8:30 ಮುಂಜಾನೆ ನ್ಯಾರೆ ಮಾಡ್ತಿದ್ರಿ. ಈಗ 11:30 ಆಯ್ತು, ನೀರು ಸಿಗೋಲ್ದು. ದಾರ್ಯಾಗ ನೆಡದ್ ಒಂದು ಗುಡ್ಡದ ದಂಡಿಗೆ ಒಂದ್ ಕಾಲ್ ತರ್ತರ ಅನ್ನಕತ್ತಿದ್ದು ಕುಂತ್ರಿಪ್ಪ. ಎರಡು ಆಗ್ಬೇಕು ನೋಡಿ ಇಲ್ಲಿ. ಒಂದು ಬೇಕನ್ನಬಾರದು, ಎರಡನೇದು ಮನ್ಯಾನ 8:30 ರೊಟ್ಟಿ ನೆನಪಾಗಬಾರ್ದು. ಹೊಟ್ಟೆ ಹೊಡ್ಕೊಳಕತ್ತದ. ರೊಟ್ಟಿ ಬೇಕನ್ನಬಾರ್ದು. ಕೊರತೆ ಇಲ್ಲದ
ಹೌದಿಲ್ಲ? ಮತ್ತೆ ಅದಕ್ಕೆ ನ್ಯಾಯ ಕೊಡ್ಬೇಕಲ್ಲ ಈಗ ನೀವು. ಹೌದಪ್ಪ. ಕೊರತೆ ಇಲ್ಲದ ಶಂಭುಲಿಂಗದಂತೀರೇ ಹ್ಮ್. ಭೋಗದೆರಕ ಮಿಲ್ಲುದು ಈಗ ಪರಮ ವಿರಾಗ ಅಂತ ಮಂತ್ರ ಗೊತ್ತದ ನಿಮಗದು. ಹೌದು. ಒಂದು ಮನೆಯನ್ನ ರೊಟ್ಟಿಯ ಭೋಗವನ್ನ ನೆನೆಸಬಾರದು, ಹ್ಮ್. ರೊಟ್ಟಿ ಸಿಕ್ಕಿಲ್ಲ ಅಂತ ಕಳವಳ ಆಗಬಾರದು, ಹಂಗ ನಿಲ್ಲಬೇಕಲ್ಲ. ಹೌದು. ಹೌದು. ಇದು ಈ ಹಾಗೆ ನಿಲ್ಲುವಂತಹ ಈ ತಾಕತ್ತು ಬರ್ಬೇಕಾದ್ರೆ ಹ್ಮ್. ಸಂಶೋಧನೆ ಮಾಡಿದ ಶಾಸ್ತ್ರ ನಿಮಗೆ ಅಪ್ಪಣೆ ಕೊಡ್ತು. ನೋಡು, ಇದು ದೇಹದ ಕೂಡಿದ್ರೆ ಬರೋದು. ಹೌದು. ಏನ್ ಮಾಡ್ಬೇಕಂತಿಲ್ಲೇ, ನೀನು ದೇಹದ ಗೂಡು ಕೂಡಿದ್ರೆ ಬರೋದು. ಹೌದು. ದೇಹದ ಗೂಡು ಕೂಡಿದೆ ಅಂದ್ರ ಅದಕ್ಕೆ ಎಲ್ಲ ಆಗೋದ. ಹೌದು. ನೀನು ನಿನ್ನ ಜ್ಞಾನ ಬಲದಿಂದ ಏನ್ ಮಾಡ್ಬೇಕು? ಶ್ರವಣಾಧಿಕ್ಯದಿಂದ ಮನನ, ಮನನಾಧಿಕ್ಯದಿಂದ ನಿಧಿಧ್ಯಾಸನ. ಹೌದು. ನಿನ್ನ ಅಂಥ ಸ್ಫುರಣೆ ನಿನ್ನ ಅರಿವಿನಲ್ಲಿ ನೆಲೆ ನಿಂತು ಯಾವಾಗ ಈ ದೇಹದ ವಿಸ್ಮೃತಿ ಬರ್ತದಲ್ಲ, ಸಿದ್ಧಾಡ್ರು ತಲೆ ಮೇಲೆ ಕುಳ್ಳಿಟ್ಟಾಗ ಆ ದೇಹದ ಗೂಡು ಕೂಡಿದ್ರಪ್ಪ ಅಂದ್ರೆ ಉರಿಲಾರ್ದೆ ಬಿಡ್ತಿತ್ತನ? ಅದು ಇಲ್ಲ, ಉರಿಲಾರ್ದೆ ಬಿಡ್ತಿತ್ತೇನು ಹೇಳ್ರಿ ನೋಡೋಣ. ಅದು ಯಾವಾಗ ಉರುದಿಲ್ಲ ಅಂದ್ರೆ ನೀವು ದೇಹಕ್ಕ ಸಾಕ್ಷಿಯಾಗಿ ನಿಂತಾಗದು. ಇದು ಒಂದು ಜ್ಞಾನ, ಇದು ಪಲಾಯನವಾದ ಅಲ್ಲ ರುದ್ರಣ್ಣ. ಇದೇನೋ ಒಂಥರ ಕೋಮಾಕ್ ಹೋಗುದಲ್ಲ. ಆಪರೇಷನ್ ಮಾಡುವಾಗ ಕೋಮಾಕ್ ಅಂತ ಕಳಿಸ್ತಾರ. ಅದೇನೋ ಒಂದಿಷ್ಟೇನೋ ಔಷಧಿ ಹಾಕ್ತಾರ ನೋಡ್, ನನಗೆ ಗೊತ್ತಾಗೋದಿಲ್ಲ ಅದು. ಆ ಕೋಮಾಕ್ ಹೋದಾಗ ನಿಮ್ಮ ಕಾಲು ಕಡಿಲಿ, ನಿಮ್ಮ ಕೈ ಕಡಿಲಿ, ನಿಮ್ಗೆ ಗೊತ್ತಾಗೋದಿಲ್ಲ. ಇದು ಹಂಗಲ್ಲ. ಕೋಮಾಕ್ ಹೋಗುವಂತ ಔಷಧಿ ಹಾಕೊಂಡ ಮೂರ್ಛಿತ ಆಗುದಲ್ಲ, ಅಥವಾ ಉರುಳು ಹಾಕೊಂಡು ಸಾವುದಲ್ಲ. ಸಾವಲ್ಲ, ಕೋಮಾ ಅಲ್ಲ, ಎರಡಕ್ಕೂ ಮೀರಿದ ಒಂದು ಅತೀತ ಸ್ಥಿತಿ. ಇಲ್ಲೇ ಶಿವಾನಂದಪ್ಪಂಗಳ ಮೊಮ್ಮಗ ನಿರಂಜನಣ್ಣ ಅಂತ ನನಗೊಬ್ಬ ಅಣ್ಣ ಇದ್ದ. ಅವ್ರ ಹೆಸರು ನಿರಂಜನ ಗೌಡ್ರು. ನಿರಂಜನ್ ಗೌಡ್ರು ಶಿವಾನಂದಪ್ಪ ಅವರ ಒಬ್ಬನೇ ಒಬ್ಬ ಮಗ ಆತ್ಮಾನಂದ ಗೌಡ್ರು. ಆತ್ಮಾನಂದ್ರ ಗೌಡ್ರು ಒಬ್ಬನೇ 4 ಮಂದಿ ಮಕ್ಕಳಲ್ಲಿ ನಿರಂಜನ ಗೌಡ್ರು. ನಿರಂಜನ ಗೌಡ್ರ ಹೊಟ್ಟೆಯಿಂದ ಮತ್ತೆ ಈಗ 4 ಮಕ್ಕಳೊಳಗೆ ಒಬ್ರು ಶಿವಾನಂದ ಗೌಡ್ರು ಅಂತ ಈ ಸದ್ಯದಲ್ಲಿ ಪೀಠಾಧೀಶರಿದ್ದಾರೆ. ಅಭಿನವ ಶಿವಾನಂದ್ರ ಅಂತ ಹೇಳಿ ನಂತರ ಬಿಳಿ ಬಟ್ಟೆ ಒಳಗೆ ಇರ್ತಾರೆ. ಸಂಚನಕ ಹೊಲಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮಾಡ್ಕೊಂಡು ಹೊತ್ತು ಮನೆಗೆ ಬಂದು ಶಾಸ್ತ್ರ ಹೇಳ್ತಾರೆ, ಮನೆಗೆ ಹೋಗ್ತಾರೆ. ಇದು ಆ ಮಠದ ಪರಂಪರೆ. ನಿರಂಜನ ಗೌಡ್ರಿಗೆ ಇದು ಪುಸ್ತಕದಾಗ ಬರೆದದ್ದಲ್ಲಿದು. ಸ್ವಲ್ಪ ಅವರಿಗೆ ನನಗೆ ಬಹಳ ಸಲಿಗಿತ್ತು. ನನಗಿಂತ ಸುಮಾರು 10 ವರ್ಷ ದೊಡ್ಡವರು. ಆ ಕಾಲದಲ್ಲಿ ನನ್ನನ್ನು ಬಿಟ್ಟು ಅಡ್ಡಾಡ್ತಿದ್ದಿಲ್ಲ. ಇಬ್ರು ಕೂಡ್ಕೊಂಡು ತಿರುಗಾಡ್ಕೊಂಡು ಅಡ್ಡಾಡೋದೊಂದು ನಮಗೆ ರೂಢಿ. ಇದ್ದಕ್ಕಿದ್ದಂತೆ ಅನಿವಾರ್ಯವಾಗಿ ಏನಾಯ್ತು ಅಂತಂದ್ರೆ ಅವರಿಗೆ ಗಂಟಲು ಎಡಗಡೆ, ಕಿವಿ ಕೆಳಗಡೆ ಎಡಗಡೆ ಒಂದು ಸಣ್ಣದೊಂದು ಒಂದು ಪ್ರಾರಬ್ಧ ಅನುಸಾರವಾಗಿ ಒಂದು ಹುಣ್ಣಾಯ್ತು. ಆ ಹುಣ್ಣಾದ ಕೂಡಲೇ ಇವತ್ತಿಗೂ ಕೂಡ ದವಾಖಾನೆ ಇದೆ ಹುಬ್ಬಳ್ಳಿಯಲ್ಲಿ, ಅರಬಿ ಪಾಟೀಲ್ ದವಾಖಾನೆ ಅಂತ. ಆ ಕಾಲಕ್ಕೆ ಬಹಳ ಪ್ರಸಿದ್ಧ ದವಾಖಾನೆ, ಈಗ ಬಹಳ ಆಗ್ಯಾವ. ಆದ್ರೆ ಆ ಅವ್ರ ದವಾಖಾನೆ ಬಹಳ ಪ್ರಸಿದ್ಧ ದವಾಖಾನೆ ಅದು. ಇವತ್ತು KMC ಅದ, KMC ಗೇಟ್ನಿ ಎದುರುಗಡೆನ ಅದ, ಅದು ಗೋಕುಲ್ ರೋಡ್ನಲ್ಲಿ. ಆ ದವಾಖಾನೆ ಒಳಗೆ ಅವ್ರನ್ನ ತೋರಿಸಿ ಕರ್ಕೊಂಡು ಹೋದಾಗ ಸರ್ಜರಿ ಮಾಡ್ಬೇಕಂತ ಗೊತ್ತಾಯ್ತು. ಆ ಸರ್ಜರಿ ಮಾಡ್ಬೇಕಂತ ಗೊತ್ತಾದಾಗ ಅದು ಎಲ್ಲಿಂದ ಸರ್ಜರಿ ಇತ್ತಂದ್ರೆ ಎಡಗಿನ ಕಿವಿ ಐತಲ್ಲ, ಕಿವಿ ತೆಳಗಿನ ಆ ಪಾಯಿಂಟ್ ನಿಂದ ಹಿಡಿದು ಈ ಅನ್ನನಾಳದ ಗಂಟ್ಲು ಪಾಯಿಂಟಿನ ತನಕ ಒಂದು ಕನಿಷ್ಠ ಅಂದ್ರೆ ಒಂದು 6 ಇಂಚ್, ಅದು 6 ಇಂಚಿನ ಸರ್ಜರಿ ಮಾಡಿ ಒಳಗಿನ ಗಂಟು ತೆಗಿಬೇಕಾಗಿತ್ತು. ಅವಾಗ ಅರಬಿ ಪಾಟೀಲ್ರು ಅನಸ್ತೇಷಿಯಾ ಡಾಕ್ಟರ್ ಬರ್ಲಿ, ಅನಸ್ತೇಷಿಯಾ ಡಾಕ್ಟರ್ ಬಂದಿಂದೆ ನಾಳೆಗೆ ಅದನ್ನ ಆಪರೇಷನ್ ಇಟ್ಕೋತನ್ರಿ ಗೌಡ್ರ ಅಂತೇಳಿ ದೂರ ನಿಂತ ಅವ್ರಿಗೆ ಜನ ಬಹಳ ಹೆದರ್ತಿದ್ರು. ಅವ್ರೇನ್ ಮಾಡ್ತಾ ಇದ್ದಿಲ್ಲ, ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ. ಆದ್ರೆ ಒಂದು ಸಾದಾ ರುಮಾಲ್ ಹಾಕೊಂಡು ಅವರು ಒಂದು ಇದನ್ನ ಕೈಕಪ್ ಅಂಗಿ ಹಾಕೊಂಡು ಬರ್ತಿದ್ರು. ಆದ್ರೆ ಜನ ಬಹಳ ಅವ್ರನ್ನ ಹೆದರ್ತಿದ್ರು ಅವರಿಗೆ.
ಪಾಟೀಲ್ ಸಾಹೇಬ್ರು ದೂರ ನಿಂತು ನಮಸ್ಕಾರ ಮಾಡಿಪ್ಪ, ಹಿಂಗೆ ಅನಸ್ತೇಶ ಡಾಕ್ಟರ್ ಬಂದಿಂದ ಹಿಂಗೆ ಮಾಡೋನು ಅಂತ ಅಂದ್ಕೊಳ್ಳಿ. ಹಂಗಂದ್ರೇನೋ ಡಾಕ್ಟರ್ ಅಂತ ಕೇಳಿದ್ರು. ಯಪ್ಪ ಅದು ಆಪರೇಷನ್ ಮಾಡುವಾಗ ಸ್ವಲ್ಪ ಪ್ರಜ್ಞೆ ತಪ್ಪಿಸ್ಬೇಕಾಗತ್ತೆ, ದೊಡ್ಡ ಆಪರೇಷನ್ ಅದು 3 ತಾಸು ಅದನ್ನ ಮಾಡ್ಬೇಕಾಗತ್ತೆ, ಅದಕ್ಕೆ ಒಂದು ಸ್ವಲ್ಪ ಅನಸ್ತೇಶ ಚಲೋ ಡಾಕ್ಟರ್ ಬೇಕಾಗ್ಯಾರ, ಅವ್ರು ಇವತ್ತಿಲ್ಲ ನಾಳೆಗೆ ಬರ್ತಾರ. ಅವ್ರು ಏನ್ ಮಾಡ್ತಾರ ಅದು ನಿಮಗೆ ಪ್ರಜ್ಞೆ ಕಳ್ಕೊತಾರೆ. ನೀ ಅವ್ಯಾಕೆ ಬಂದು ಕಳಿಬೇಕು ಪ್ರಜ್ಞೆ, ನಾನಾ ಕಳ್ಕೊತಾನಲ್ಲ. ಹೆಂಗ್ ಹೇಳಿದ್ರೆ ಅವು ಶಾಸ್ತ್ರ ಏನಾದ್ರು ಸುಡುಗಾಡಿ ಹೇಳ್ಬಿಡ್ರಿ, ಅದೇನ್ ಮುಂದ್ ಬಿಡಿಸೋನಂತ ಅದನ್ನ. ಇದು ಅಂದಾಗ ಅವ್ರ ಡಾಕ್ಟರ್ ಬಹಳ ಹಿರಿಯರು, ಬಹಳ ಗೌರವಾನ್ವಿತ ಡಾಕ್ಟರ್ ಅವರು. ಅವ್ರು ಅಂದ್ರು, ಅಪ್ಪಗಳ ಏನ್ರಿ ತಾವ್ ದೊಡ್ಡವರು, ನಾವು ನಿಮ್ ಕೂಡ ಮಾತಾಡಕ್ ಆಗೋದಿಲ್ಲ, ಬರೀ ಒಂದು ಮುಳ್ಳು ಚುಚ್ಚಿದ್ರೆ ತಡ್ಕೊಳಕ್ ಆಗೋದಿಲ್ರಿ, ನಾನೊಂದು ಗೇನ್ ಆಪರೇಷನ್ ನಿಮ್ಮ ಅಣ್ಣನಾಳದ ತನಕ ಹೋಗ್ತೇನೆ ಒಳಗ ಅಂದ್ರು. ಅಣ್ಣನಾಳದ ತನಕ ಹೋಗುದು ಯಾಕೋ, ಈ ಕುತ್ತಿಗೆನ ಕಡ್ದು ತಗೊಂಡು ಹೊಳ್ಳಿ ತಂದ ಹಚ್ಚ. ಇದು ಪ್ರಾಯೋಗಿಕವಾಗಿ ಆ ಕಾಲದ ಧಾರವಾಡ ಮತ್ತು ಎಲ್ಲ ದೂರ ಕಾಲೇಜ್ ದೊಡ್ಡ ದೊಡ್ಡ ನಿಮ್ಮಂತ ಓದ್ದವ್ರು ಎಲ್ಲರೂ ಬಂದ್ರು. ಎಲ್ಲರ ಮುಂದೆನೆ ಆಪರೇಷನ್ ಆಗ್ತದೆ. ಆಪರೇಷನ್ ಮುಗಿದು ಹೊಲಿಗೆ ಹಾಕಿ ಅವ್ರನ್ನ ಕರ್ಕೊಂಡು ಬಂದ ಅವ್ರನ್ನ ಕಾಟ್ ಮೇಲೆ ಮಲಗಿಸಿ ಹೇಳ್ರಿ ನೋಡ್ರಿ ಅನುಮಟಕ್ಕಂತ ಇಲ್ಲಿಲ್ಲ, ಇಸ್ ಅನ್ಲಿಲ್ಲ, ಮುಖದಲ್ಲಿ ಮ್ಲಾನತೆ ಬರಲಿಲ್ಲ, ನೋವಿನ ಭಾವ ಕಾಣಲಿಲ್ಲ. ಹೆಂಗ್ರಿಪಾ ದೇವ್ರು ಅಂತ ನೋಡಿರಲ್ಲ ಪೂಜೆ, ಅದೇ ಒಂದು ಅಹೋಭಾಗ್ಯ ಪೂಜೆ. ಸಾಕ್ಷಿಯಾಗಿ ನಿಲ್ಲೋದು ಶಾಸ್ತ್ರದ ಒಂದು ಸಾರವನ್ನು ತೋರಿಸ್ಬಿಟ್ಟ ಪೂಜೆ. ತಮಗೆ ಹೇಳುದಂದ್ರಿಪ್ಪ, ನನಗೆ ತಮ್ಮೆಲ್ಲರಲ್ಲೂ ನಾನೊಂದು ಕಳಕಳಿ ಪ್ರಾರ್ಥನೆ ಮಾಡ್ತೇನೆ. ನಾ ಹೇಳಿದಂತೇಳಿ ತಾವು ಇದನ್ ಮಾಡ್ಕೋಬಾರದು. ಅಲ್ಲಿ ಏನೋ ನಿಮಗೆ ಯಾರೋ ಬಾ ಅನ್ನೋರು ಇಲ್ಲ. ನಿಮಗ್ ಉಳಿದ ಮಠಗಳಿಗೆ ಹೋದಾರಗತ್ತೆ ಪ್ರಸಾದ ಮಾಡಬರ್ರಿ, ಕಾಲ್ ತೊಳ್ಕೋರಿ ಅನ್ನೋರು ಯಾರು ಇರುದಿಲ್ಲ. ಅದು ಹಾಳು ಮಠಗಳು ನಮ್ಮ ಮಠಗಳು, ಅಲ್ಲಿ ಏನು ಭೋಗ ಇರುದಿಲ್ಲ. ನೀವಾಗೆ ಪ್ರಸಾದ ಬೇಕಂದ್ರೆ ಊರಾಗ ಹೋಗಿ ಭಿಕ್ಷಾ ಮಾಡ್ಕೊಂಡು ಉಣ್ಬೇಕು. ಅಲ್ಲೇನು ನಿಮಗೇನು ಬಹಳ ಏನಪ್ಪ ಅಮಾವಾಸ್ಯೆ ಇಂಥ ದಿವಸ ಬಂದಾಗ ಏನಾದ್ರು ನಿಮಗೆ ಸಿಗ್ಬಹುದು. ಉಳಿದ ಸಮಯದಲ್ಲಿ ಯಾರು ಇರುವುದಿಲ್ಲ ಅಲ್ಲಿ. ನೀವು ಯಾವಾಗಲಾದ್ರೂ ಜೀವನದಲ್ಲಿ ಒಂದ್ಸಾರಿ ಆದ್ರೂ ಹೋಗಿ ಶಿವಾನಂದಪ್ಪನ ಸುರೇಬಾನ ಗುಡ್ಡವನ್ನು ಹತ್ತಿ, ಒಂದ್ಸಾರಿ ಆತ್ಮಾನಂದಪ್ಪನ ನಿರಂಜನಪ್ಪನ ಗದ್ದಿಗೆ ನೀವು ಹಣೆ ಹಚ್ಚಿ ಬರ್ರಿ ಅಂತ ನನ್ನ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ನಿಮಗೆ ನಾನು. ಅವಾಗ ನಿಮ್ಗೆ ಏನ್ ಅನಿಸ್ತಂದ್ರೆ ಅಜ್ಜ ಅವ್ರು ಏನ್ ಸುಳ್ಳು ಹೇಳಿದ್ರಪ್ಪ, ಸಿದ್ಧಾರ್ಥ ಮಠಕ್ಕೆ ಅದು ಆದ ಕೂಡಲೇ ಪ್ರಸಾದ ಗಂಟೆ ಬಿಡಿ ಅವರು ಇವರು ಇದು ಇಲ್ಲಿ ಯಾರು ಸುಡುಗಾಡಪ್ಪ ಅಂತ ಅನಿಸ್ತದೆ ನಿಮಗಲ್ಲಿ. ಅದು ಇರೋದೇ ಹಾಗೆ ಅದ ಜ್ಞಾನ. ಆ ಜ್ಞಾನ ಇರೋದೇ ಹಾಗೆ ಅದ ಅಲ್ಲಿ. ಅಲ್ಲಿ ಏನಾರ ಇತ್ತು ಅಂದ್ರೆ ಜ್ಞಾನ ಅಲ್ಲ, ಅದು ರೂಪ. ಯಾವ್ದು ರೂಪಕ್ಕೆ ಅತೀತದ ಅದು ಜ್ಞಾನ. ಆದ್ರೆ ನಿಮಗ್ ಖಂಡಿತ ನಿರಾಶೆನೇ ಆಕತ್. ನಾ ಹೇಳಿದಲ್ಲಿ ಹೋದ್ರಂದ್ರೆ ನಿಮಗೆ ಸಂತೋಷ ಯಾಕತ್ತಪ್ಪ ಅಂದ್ರೆ ನಾನು ಹೇಳಿದ ಮಾತುಗಳು ಅವು ನಿಮ್ ತಲೆ ಇದ್ರಕತ್ತೆ. ಹೌದಿಲ್ಲ? ಹೌದು, ಸತ್ಯ. ಅಂಥ ಒಂದು ಮಾತನ್ನ ಇಲ್ಲೊಂದು ಬಹಳ ಚಂದ ಹೇಳಾಕತ್ತಾರ. ಮನುಷ್ಯ ತಪ್ಪಿಸ್ಕೋತಾನ. ನೋಡ್ರಿ, ನಾ ಹೇಳುದು ಹೌದಲ್ಲ ನೋಡ್ರಿ. ಮನುಷ್ಯ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ. ಸನ್ಯಾಸಿ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ, ಸಂಸಾರಿ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ, ಬ್ರಹ್ಮಚಾರಿ ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ. ಏನು ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡ್ತಾನಂದ್ರೆ, ಅಕಸ್ಮಾತ್ ನನ್ನ ಕಣ್ಣನ್ನು ಹೊರಗೆ ನೋಡಿದೆ ಅಂದ್ರೆ ಅಲ್ಲಿ ಒಂದು ರೂಪ ನೋಡಿತಂದ್ರೆ ಆ ರೂಪಿನ ಚಿತ್ರ ಬಂದು ನನ್ನ ಕಣ್ಣಾಗ ಕೂತಂದ್ರೆ ಅದನ್ನ ಮರ್ಯಾಕ ಆಗಾಕಿಲ್ಲಲ್ಲ ನನಗಂತ ಹೇಳೇ ಕಣ್ಣನ್ನು ತಪ್ಸಾಕ್ ಬಿದ್ದಾಡ್ತಾನೆ. ಸ್ಪರ್ಶವನ್ನು ತಪ್ಸಾಕ್ ಬಿದ್ದಾಡ್ತಾನೆ. ತಪ್ಸಿದ್ರೆ ಹೋಗತನ ಹೋಗಲ್ಲ, ತಪ್ಸಿದ್ರೆ ಹೋಗತನ. ಯಾವ್ದನ್ನು ತಪ್ಪಿಸ್ಬೇಕತ್ತಿರ್ಲ ಅದು ತಪ್ಪದ ನಿಮ್ಮ ಎದುರಿಗೆ ಬಂದು ನಿಂದಿರ್ತದ. ನೀವು ಹೆದರಿರಿ. ಅದಕ್ಕೆ ಯಾಕೆ ತಪ್ಪಿಸ್ಕೊಳಕತ್ತೀರಿ ಅಂದ್ರೆ ನೀವು ಹೆದರಿರಿ. ಹೆದರಿ ಬಿಡ್ಬೇಡ್ರಿ, ಅದನ್ನ ತಿಳಿದು ಬಿಡ್ರಿ. ಹೆದರಿ ಬಿಡುವುದಕ್ಕೂ ತಿಳಿದು ಬಿಡುವುದಕ್ಕೂ ಭೂಮಿ ಆಕಾಶದಷ್ಟು ಅಂತರದ ರುದ್ರನ. ಅದು ಎಲ್ಲವನ್ನ ಅದಕ್ಕೆ ಸಾಧನೆ ತಿಳಿದು ಬಿಡುವುದು ಅಂತಂದೇನು, ಜ್ಞಾನವನ್ನೇ
ನೀವು ಅವಲಂಬಿಸೋದು. ತಿಳಿಯುವುದಂದ್ರೆ ಏನು? ಏನ್ ತಿಳಿಯುವುದು? ಜ್ಞಾನವನ್ನೇ ಅವಲಂಬಿಸುವುದು. ಜ್ಞಾನವನ್ನೇ ಅವಲಂಬಿಸೋದು. ಜ್ಞಾನಾಗ್ನಿ ದಗ್ಧ ಕರ್ಮಾಣಾಮ್ ಅಂತ ಬರ್ದಾನೆ. ಹೌದು. ಶ್ರುತಿಗಳಿಗೆ ಏನ್ ಬರ್ತೈತಲ್ಲಿ? ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಜ್ಞಾನ ದೇವತೂ ಕೈವಲ್ಯ ಅಂತ ಬರ್ದಾನೆ. ಹೌದು. ಓಡಿ ಹೋದ್ರೆ ಕೈವಲ್ಯ ಅಂತ ಬರ್ದಾನ. ಈ ಓಡಿ ಹೋದು ನೀ ಓಡಿ ಹೋಗತ್ ಬರ್ದಾನ. ಇಲ್ಲ. ತಪ್ಪಿಸುವ ಅಂತ ಬರ್ದಾನ. ಇಲ್ಲ. ಎಲ್ಲಾರ ಡಕ್ಕೋಳದ್ ಅಂತಾರ ಗೊತ್ತಾನ, ಹಳ್ಳ್ಯಾಗ ಡಕ್ಕೋಳದ್ ಅಂತ ಹೇಳಿ. ಹಂಗ ಡಕ್ಕೊಂಡ ಕೈವಲ್ಯ ಕಥತ್ ಬರ್ದಾನ. ಹೌದು. ಇಲ್ಲ. ನೀವು ತಪ್ಪಿಸಿಕೊಂಡ ಬಳಲಾಕತ್ತೀರಿ. ಹೌದಿಲ್ಲ? ಬಳಲಿ ಏನ್ ಮಾಡಾಕತ್ತೀರಿ ಅಂದ್ರೆ ಏನೇನೋ ಆಸರಕ್ಕೆ ಹೋಗುದು, ಏನನ್ನ ಅದನ್ನ ಮರೆಯಾಕ. ಈಗ ಊರಾಗ ಮಂದಿ ಒಂದಿಷ್ಟು ಏನಾರು ಕೆಟ್ಟ ಕೆಲಸ ಮಾಡಿ ಲಂಚ ರಪ್ಪಡಿ ತಿಂದವರು, ಸಾಲ ಮಾಡಿದವರು ಮರೆಯಾಕ ಸೆರೆ ಕೊಡ್ತಾರ. ಇಲ್ಲಿ ಸಾಮಾನ್ಯವಾಗಿ ಯಾಕೆ ನಾನು 2 ಇಂಡಸ್ಟ್ರಿ ಒಳಗೆ ಇರ್ತೇನೆ. ನನಗೆ ನಿಮ್ಮ ಇಂಡಸ್ಟ್ರಿ ಒಳಗೂ ಇರ್ತೇನೆ, ಈ ನಮ್ಮ ಇಂಡಸ್ಟ್ರಿ ಒಳಗೂ ಇರ್ತೇನೆ. ಯಾರು ಎಲ್ಲೆಲ್ಲಿ ತಪ್ಪಿಸ್ಕೋತಾರ ನೋಡ್ತಿರ್ತೇನೆ ನಾನು. ಇಲ್ಲಿ ಸಾಲ ಮಾಡಿದವರು, ಲಂಚ ತಿಂದವರು, ಸುಳ್ಳು ಹೇಳಿದವರು, ತಪ್ಪು ಮಾಡಿದವರು ರಾತ್ರಿ ನಿದ್ದೆ ಇರ್ತುದಿಲ್ಲ ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಶೆರೆ ಕುಡಿತಾರ ಅವರು. ಇವರು ಶೆರೆ ಕುಡಿದು ತಪ್ಪಿಸಿಕೊಂಡ್ರು. ಯಾಕಂದ್ರೆ ರಾತ್ರಿ ನಿದ್ದೆ ಇರ್ತದಲ್ಲ. ಇನ್ನು ಕೆಲವೊಬ್ರು ಮನೆ ಬಿಟ್ಟುಕೊಂಡ ಏನೋ ಹೆಂಡತಿನ ಬಾವಿಗೆ ಹಾಕೋ, ಮಕ್ಕಳಿಗೆ ಏನೋ ಮಾಡ್ಕೊಂಡು ಅಥವಾ ಸಾಲಗಾರ ಕಡೆಯಿಂದ ಓಡ್ಕೊಂಡು ಇನ್ನು ಕಡಕ್ ಆಗ್ಬೇಕಂತ ಹೇಳಿ ಕವಿ ಹಾಕೊಂಡಿರ್ತಾರೆ. ಅವರು ಹೋಗಿ ಎಲ್ಲೋ ಒಂದ್ ಕಡೆ ಅಜ್ಞಾತ ಸ್ಥಳದೊಳಗೆ ಕೂತಿರ್ತಾರೆ. ಅದು ಏನು ಮಾಡಿ ಬಂದಿರ್ತಾರಲ್ಲ, ಅದು ಒಂದ್ ಸೌಣ ಮನದೊಳಗ ಠಳಕ್ 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 ಬರ್ತಿರ್ತದೆ. ಅದಕ್ಕೆ ಅವರು ಗಾಂಜಾ ಸೇರ್ತಾರೆ. ಅವ್ರು ಅದನ್ನ ಏನು ಅದಕ್ಕೊಂದು ಧರ್ಮದ ಹೆಸರು ಕೊಡ್ತಾರೆ. ಇದಕ್ಕೆ ಅಂಬಾ ಹೇಳ್ಯಾಳ, ಇದನ್ನ ಚಿದಾನಂದ್ರ ಹೇಳ್ಯಾರ, ಯಾರು ಏನು ಹೇಳಿಲ್ಲ. ಅವ್ರಿಗೆ ಅವರ ಶೀಲ ಹಾಕೊಂಡ, ಅವ್ರಿಗೆ ಅವರ ಗುರು ಶಿಷ್ಯರಾಗಿ ಅವರ ಅದರೊಳಗೆ ತಪ್ಪಿಸಿಕೊಂಡ ಇದೆಲ್ಲಾ ತಪ್ಪಿಸಿಕೊಳ್ಳೋದು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದಿಷ್ಟು ಉಪವಾಸಾದಿಗಳನ್ನ ಮಾಡಿ ಶರೀರದೊಳಗಿನ ರಸವನ್ನು ಒಣಗಿಸಿ ಆ ಶರೀರವನ್ನು ನಿಶಕ್ತಿ ಮಾಡಿ ಅದನ್ನ ಏನ್ ಮಾಡ್ತಾರಂದ್ರ ಅನುಷ್ಠಾನ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ಅವ್ರು ಏನ್ ಮಾಡೋದು, ಇದು ಅವರು ತಪ್ಪಿಸಿಕೊಳ್ಳುದ. ಅದೇ ಅವ್ರ ದೃಷ್ಟಿಯೊಳಗೆ ಏನಪ್ಪಾ ಅಂದ್ರೆ ಇದಕ್ಕೆ ಅನ್ನ ಹಾಕುವಂಗಿಲ್ಲ, ಇದಕ್ಕೆ ನೀರು ಹಾಕುವಂಗಿಲ್ಲ, ಇದನ್ನ ಗವಿ ಬಿಟ್ಟು ಹೊರಗೆ ಬರುವಂಗಿಲ್ಲ. ಹಿಂಗ ತಮಗೆ ತಾವ ಆಣಿ ಮಾಡಿಕೊಂಡ ಅವ್ರು ಏನ್ ಮಾಡಿದ್ರು, ತಪ್ಪಿಸ್ಕೊಳಕತ್ತಾರ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಣ ಬಂಧವನ್ನು ಮಾಡೋದು. ಪ್ರಾಣವನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಯಾವುದೋ ಒಂದು ಕೋಶದಲ್ಲಿ ಅಥವಾ ಯಾವುದೋ ಒಂದು ನಾಡಿಯಲ್ಲಿ, ನಿಮ್ಮ ಪ್ರಕಾರವಾಗಿ ಹೇಳುದಂದ್ರ ಅವು ಏನಪ್ಪಾ ಅವು ಆ ಮೂಲಾಧಾರದ ಸಹಸ್ರಾರದವರೆಗೆ ಇರುವಂತ ಆಯಾ ಸ್ಥಾನಗಳಲ್ಲಿ ಅದನ್ನ ಅಲ್ಲಿ ನಿಲ್ಲಿಸಿ ದೇಹವನ್ನು ಏನ್ ಮಾಡೋದು, ನಿಶ್ಚೇಷ್ಟ ಮಾಡೋದು. ಇದು ತಪ್ಪಿಸಿಕೊಳ್ಳೋದೇ. ಈಗ ನಾ ಹೇಳಿದ್ದನ್ನ ಮುಂಜಾನೆ ವಾಕಿಂಗ್ ಹೋದ ಮಾಡಿ ನೋಡ್ರಿ. ಒಂದು ಹುಣಸಿ ಗಿಡಾರ, ಒಂದು ಮಾವಿನ ಗಿಡಾರ ಬುಡಕ್ ಹೋಗ್ರಿ, ನಿಮ್ ಕೈ ನೆಲಕ್ಕೂ ಅಲ್ಲಿ ಅದ್ರದ್ದೊಂದು ವಾಲಿ ತಗೊಂಡ ನಿಮ್ ಕಡೆ ಎಳೀರಿ. ಹಿಂಗ ಪತ್ರೆ ಹೇಳ್ಕೊಳಕ್ ಎಳುತ್ತಿರಲ್ಲ, ಹಂಗ ಎಳದ ನಿಮ್ ಎದಿಮಾಟ ಬೆಳೆದ ನಿಮ್ಗೆ ಏನ್ ಮಾಡ್ಬೇಕಾಗತ್ತೋ ಪತ್ರೆ ಹರ್ಕೋತಿರೋ ಕಾಯಿ ಹರ್ಕೋತಿರೋ ಹರ್ಕೋರಿ. ಹರ್ಕೊಂಡ ನಂತರ ನಿಮ್ ಕೈ ಬಿಡ್ರಿ. ಅದು ಏನ್ ಮಾಡ್ತಂದ್ರೆ ನೀವು ಎಷ್ಟು ತೆಳಗೆ ಎಳೆದಿರ್ಲ ಅಷ್ಟು ಜಿಗದ ಮ್ಯಾಲಕ್ ಹೋಗತ್ತೆ ಹೊಳ್ಳಿ. ಆ ನಂತರ ತೆಳಗ ಬಂದು ಮ್ಯಾಲ ಬಂದು ತೆಳಗ ಬಂದು ಮ್ಯಾಲ ಬಂದು ಒಂದು 10 ಸಲ ಹಿಂಗ ಮಾಡಿ ಮತ್ತೆ ತನ್ನ ಸಂಸ್ಥಿತಿಗೆ ನಿಲ್ತದೆ ಅದು. ಹಂಗ ನಿಮ್ಮ ಮನವನ್ನು ಎಳೆದು ಕಟ್ಟೋದು ಇದು. ನೀವು ಎಷ್ಟು ಎಳೆದು ಕಟ್ತಿರಲ್ಲ ಅದನ್ನ ಬಿಟ್ಟದಿಂದ ಅದು ಮತ್ತೇನ್ ಮಾಡುದು, ಈಗ ಗಾಡಿಗೆ ಒಗದ ಬಾಲ್ ಹೆಂಗ್ ಬರ್ತದೆ ಹೊಳ್ಳಿ, ನೀವು ಎಷ್ಟು ವೇಗವಾಗಿ ಗಾಡಿಗೆ ಒಗದಿರೋ ಅಷ್ಟೇ ವೇಗವಾಗಿ ಹೊಳ್ಳಿ ಬರ್ತದೆ ಅದು. ಅದು ತಪ್ಪಿಸಿಕೊಳ್ಳುದ. ಈ ರೀತಿ ತಪ್ಪಿಸಿಕೊಳ್ಳುಕ ಕೆಲವೊಬ್ರು ಯೋಗ ಅಂತ ಹೆಸರಿಟ್ಟ.
ಈ ತಪ್ಪಿಸ್ಕೊಳ್ಳೋಕೆ ಏನಂತಾರೆ ಇವಕ್ಕ? ಯೋಗ ಅಂತಾರೆ. ಅವ್ರು ಸುಧಾರಿಸ್ಕೊಟ್ಟ ಹೆಸರಿದು. ಏನಪ್ಪಾ ಅಂತಂದ್ರೆ ಆ ಯೋಗಗಳೆಲ್ಲ ಏನ್ ಮಾಡ್ತಾವಂದ್ರೆ ನಿಮ್ಮನ್ನ ತುಡುಗ್ ಮಾಡಾಕ್ ಕಲಿಸ್ತಾವು, ನಿಮ್ಮನ್ನ ತಪ್ಪಿಸಿಕೊಳ್ಳಾಕ್ ಕಲಿಸ್ತಾವು. ಪೊಲೀಸರಿಂದ ತಪ್ಪಿಸಿಕೊಂಡವ ಎಷ್ಟು ದಿನ ತಪ್ಪಿಸಿಕೊತಾನು? ಒಂದಿನ ಸಿಗಬೇಕಲ್ಲ. ಹಂಗ ಪೊಲೀಸರನ್ನುವಂತ ವಿಷಯಾದಿಗಳು ಪಂಚ ಜ್ಞಾನೇಂದ್ರ ಕರ್ಮೇಂದ್ರ ಅಂತಃಕರಣ ಪಂಚಕಗಳೆಂಬ ನಾಯಿಗಳು ಅವು ನಿಮ್ಮನ್ನ ಬೆನ್ನು ಹತ್ಯಾವು. 2 ದಿನ ತಪ್ಪಿಸ್ಕೊಳ್ಳೋರು. ತಪ್ಪಿಸ್ಕೊಳಕ್ ಹೋಗಬೇಡ, ತಿಳ್ಕೊ. ಅವು ನಿನ್ನ ಯಾಕೆ ಬೆನ್ನು ಹತ್ಯಾವು, ಏನ್ ಕೊಟ್ರು ಗಪ್ಪಕ್ಕವನು ತಿಳ್ಕೊ. ಬಹಳ ಚಂದ ಮರಾಠಿ ಹೇಳು ತುಕಾರಾಮ ಬಂದ್ರು, ತುಕಾರಾಮ್ ಮಹಾರಾಜರು ಒಂದು ಅವಂಗ್ ಬರೀತಾರ. जिवले तुझं काय धंदा प्रश्न ಅವರು. ಹೇ ಜಿವಲೆ, ಜಿವಲೆ ಅಂದ್ರೆ ನಾಲಿಗೆ. ಹೇ ನಾಲಿಗೆ, ಹೇ ನಿನ್ನ ನೀಚ ನಾಲಿಗೆ. ಕನ್ನಡದಾಗ ಬರ್ದಾರ, ನೀಚ ಬುದ್ಧಿಯೇ ಬಿಡು ನಾಲಿಗೆ ಅಂತ ಬರ್ದಾರ ಇದ್ರ ಕನ್ನಡದಾಗ ಅವ್ರು. ತುಕುಬ್ ಮಹಾರಾಜ್ ಹೆಂಗ್ ಬರ್ದಾರಂದ್ರೆ, ಜಿವಲೆ ತುझ काय धंदा ಬಡ ಬಡ ಭಜಾವೆ ಗೋವಿಂದ. ನೀನು ಸುಮ್ಮನಿರಕ್ಕಾಗುದಿಲ್ಲಲ್ಲ. ನಿನಗೆ ಮಂದಿ ಚಡ ಹೇಳುದು ಇಲ್ಲ, ಮಂದಿನ ಬೆವುದು ಇಲ್ಲ, ಅವು ಏನೇನು ಅಂತಾರ, ಪುಸಿಯನುಚಿತ ನಿಷ್ಠೂರತ್ವ ಶೂನ್ಯತೆ ಮುಸುಕಿರಿ 4 ದೋಷಗಳು ಅಂತ ಬರೋದಿಲ್ಲ ಎಂದಾಗಿಲ್ಲ. ನಿನಗೆ ಚಟ ಆಯ್ತಲ್ಲ, ನಿನ್ನ ಚಟ ತೀರಿದಂಗೂ ಆಗಿರ್ಬೇಕು, ನಿನಗೆ ಕೆಲಸ ಬಿದ್ದಂಗಾಗಿರ್ಬೇಕು. ಅದನ್ನ ಬಿಡು, ಸುಮ್ಮನೆ ಗೋವಿಂದ 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 ಅಣ್ಣಂತ ಕಲಿಸ್ತಾರ ಅವ್ರ. ಅದಕ್ಕೆ ಹೌದಿಲ್ಲ? ಹೌದು, ಕಲಿಸೋದು ಕಲಿಸೋದು ಹೌದಿಲ್ಲ? ಇವೆಲ್ಲವೂ ಏನಪ್ಪಾ ಅಂತಂದ್ರ ತಾತ್ಪೂರ್ತಿಕ. ಎಲ್ಲ ಒಬ್ಬ ಪಂಡಿತ್ ಇದ್ದಂತೆ, ಅವಾಗ 16 ಭಾಷಾ ಬರ್ತಿದ್ವು ಅಂತ. 16 ಭಾಷೆಯನ್ನು ಹೆಂಗ್ ಮಾಡ್ತಾ ಇರ್ತಿದ್ದಂದ್ರೆ, ಇವನ ಮಾತೃಭಾಷೆ ಯಾವ್ದು ಅನ್ನೋದೇ ಗೊತ್ತಾಕಿದ್ದಿದ್ದಿಲ್ಲ, ಅಷ್ಟು ವ್ಯಾಕರಣ ಶುದ್ಧವಾಗಿ ಮಾತನಾಡ್ತಿದ್ದ. ಅವ ಬಂದು ನಿಮ್ಮಂಥವ್ರು ಒಬ್ಬ ರಾಜರಂತೇಳಿ ಬಂದು, ನನ್ನ 16 ಭಾಷೆಗಳು ನನ್ನ ಮಾತೃಭಾಷೆ ಯಾವುದು ಅಂತ ನೀವು ಯಾರು ಗುರ್ತಾ ತೋರಿಸ್ತೀರಿ, ಅವರಿಗೆ ನಾನು ಭಾಷಣ ಆಗ್ತೇನೆ ಅಂತಂದ. 16 ಭಾಷೆಯೊಳಗಿರುವಂತ ಪಂಡಿತರನ್ನು ರಾಜ ಕರೆಸಿದ. 16 ಭಾಷೆಯೊಳಗೆ ಒಬ್ಬನೂ ಇದು ಮಾತೃಭಾಷೆ ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರಿಗೆ. ಅವ ಹಂಗ ಮಾತಾಡ್ತಿದ್ದಪ್ಪ. ಎಲ್ಲಾರು ಪಂಡಿತರೆಲ್ಲ ಸೋತು ಶರಣಾಗುವಂತ ಕಾಲ ಬಂತು. ರಾಜನಿಗೆ ಬಹಳ ಇನ್ಸಲ್ಟ್ ಆದಂಗಾತು. ಕೊನೆಗೆ ತನ್ನ ಆಪ್ತ ಮಂತ್ರಿಯನ್ನು ಕೇಳದೆ ಹೆಂಗ್ ಮಾಡೋದು ಅಂತ ಹೇಳಿ, ಇವತ್ತೊಂದಿನ ಟೈಮ್ ತಗೋರಿ, ನಾಳೆ ಮುಂಜಾನೆ ಹೇಳ್ತಾನ ಅವನಂದ. ಆದ್ರೆ ಆಯ್ತಂತೆ, ಇವತ್ತು ಟೈಮ್ ತಗೊಂಡು ಅವನ ಒಂದು ರೂಮ್ನಾಗ ಅವನಿಗೆಲ್ಲ ವ್ಯವಸ್ಥೆ ಮಾಡಿದ್ರು. ಊಟ ಗಿಟ ಮಾಡಿ ಆರಾಮಾಗಿ ಮಲ್ಕೊಂಡ. ಹಿಂಗ್ ಥಂಡಿ ದಿವಸ ರಗ್ ಹೊತ್ಕೊಂಡ್ ಮನ್ಕೊಂಡಿದ್ದ. ಮೆಲ್ಲಕ ಅವ ಮಂತ್ರಿ ಏನ್ ಮಾಡಿದ ಅಂದ್ರೆ, ಕಸ ತೆಗೆದ ಮೆಲ್ಲಕ ಹೋಗಿ ಗಪ್ಪನ ಎದಿ ಮೇಲೆ ಹೋಗಿ ಒಂದ್ ಮುಟ್ಟಿಗೆ ಮಾಡಿ ಗುದ್ದಿದ. ಅಯ್ಯೋ ಯವ ಅನ್ನವ್. ಅವ್ ಕನ್ನಡದವ್ ನೋಡಿವ. ಮಾತಾಡ್ಸಿದ್ರೆ ಗೊತ್ತಾಕತ್ತೆ, ಅದು ಗುದ್ದಿದ್ರೆ ಗೊತ್ತಾಕತ್ತೆ. ಹೌದಿಲ್ಲ? ಹೌದಿಲ್ಲ? ಯಾವಾಗ ಕಷ್ಟದಾಗ ಬಂದು ಎದಿ ಮೇಲೆ ಕೂತ್ ಒಂದು ಗುಂಡಗಲ್ ತಗೊಂಡು ಗುದ್ದಿದಲ್ಲ, ಅವಾಗ ಅಯ್ಯೋ ಯವ ಅಂದ. ಅಯ್ಯೋ ಯವ ಅಂತ ಅನ್ಕೊಂಡು ಕನ್ನಡದವ ಅನ್ನವ. ಅದು ಹಿಡಿದಿನ ಇಷ್ಟೊತ್ತಕ್ಕ ಅದನ್ನ ತಪ್ಪಿಸ್ಕೊಂಡು ಕೂತಿದ್ದವ. ಸಮಸ್ಯೆ ಬಂದ ಕೂಡಲೇ ಎದ್ದೊರಗೆ ಬರ್ತದು. ಹೌದಿಲ್ಲ? ಹೌದಿಲ್ಲ? ಹಂಗ ನೀವು 2 ದಿನ ತಪ್ಪಿಸ್ಕೊಂಡ್ಕೊಂಡ್ರ ಅವರು. ತಪ್ಪಿಸ್ಕೋಬೇಡಪ್ಪ, ಒಪ್ಕೊಂಬಿಡಿ. ಏನಪ್ಪ ಪಣಿ ಮಾತೇನು? ಏನು ಒಪ್ಕೊಂಬಿಡಿ. ಒಪ್ಕೊಂಬಿಡಪ್ಪ. ಒಪ್ಕೊಂಡು ಇನ್ನೇನದು ಚಿಂತೆ? ಈ ದಾರಿಯಲ್ಲಿ ಮಳೆ ಬರಾಕತ್ತೈತಿ. ಮಳೆಯಿಂದ ತಪ್ಪಿಸ್ಕೋಬೇಕಂತ ಮರದ ಬಿಡಕ್ ಹಾಲಿ 1 ನಿಮಿಷ ಲೇಟ್ ಆತ ತೋರಿಸ್ಕೊಳ್ದು. ಅದಕ್ಕಿಂತ ಏನ್ ಹೆಚ್ಚಾಗಿ ಸಿಕ್ತ ಇಲ್ಲ. ಯಾವ ಒಂದು ಮಳೆಯಿಂದ ತಪ್ಪಿಸ್ಕೊಂಡು ಮರದ ಬಿಡಕ್ ಹೋದಾಗ ಮೊದಲ ಹನಿ ಸಿಡಿಲಿಲ್ಲ, ಯಾಕಂದ್ರೆ ಮರದ ಎಲ್ಲಿ ತೋದಿದ್ದಿಲ್ಲ. ಹೌದು. ಎಲ್ಲಾ ಮರದಲ್ಲಿ ತೋದ್ದಿಂದನು ನೀರಿನ ಬಂತೋ ಇಲ್ಲೋ ಅಲ್ಲಿ ಬಂತ. ಅಷ್ಟು ಓಡಿ ಹೋಗಿ ಮರದ ಬಿಡಕ್ ನಿಂದ್ರಕ್ಕಿಂತ ಮಳೆ ಬರಾಕತ್ತದೆ. ಇದು ಪರಮಾತ್ಮನ ಕರುಣೆ. ನಿನಗೆ ಬೇಕಾದಾಗ ಮಳೆ ಬರುದಿಲ್ಲ, ಮಳೆ ಬಂದಾಗ ತೋರಿಸ್ಕೋಬೇಕು. ನಿನಗೆ ತೋರಿಸ್ಕೋಬೇಕಂದಾಗ ಮಳೆ ಬರ್ತದನ? ಇಲ್ಲ. ಸರಿ, ಯಾವ ಬಂದಾಗ ತೋರಿಸ್ಕೋಲ್ಲ, ಅದು ತಪ್ಪಿಸ್ಕೋತ ಯಾಕಲ್ಲೇ? ತಪ್ಪಿಸ್ಕೋಬೇಡ, ಒಪ್ಪಿಕೋ.
ಹೆಂಗ್ ಒತ್ಕೊಳ್ಳೋದು ಇದೆಲ್ಲ ನಡೆಯುವುದ ಏನು ಅನ್ನೋದಕ್ಕೆ ಇದೆಲ್ಲ ನಡೆಯುದ ಮುಗಿತಲ್ಲ. ಇನ್ನೇನದತ್ತ ಇನ್ನೇನ್ ಮಾಡವ ನೀನನ್ನ? ಇದೆಲ್ಲ ನಡೆಯುದ ಅಂತ ಹೇಳಿ ಆ ದೇಹ, ಆ ದೇಹೇಂದ್ರಿಯ, ಆ ವಿಷಯ, ಅವುಗಳ ವ್ಯವಹಾರ ಅದನ್ನ ಅವಕ್ಕೆ ಬಿಟ್ಟ ನೀನಾಗಿ ನಿಂದಿರುವುದಕ್ಕೆ ಏನಂತಾರಂದ್ರೆ ನಿಜಯೋಗ. ಏನಂತಾರ ಅದಕ್ಕೆ? ನಿಜಯೋಗ ಹೇಳಕ್ ಹೊಂಟಾರ ಅವರು. ಹೌದು. ನೀನು ತಪ್ಪಿಸ್ಕೋಬೇಡಪ್ಪ, ಬೇರೊಂದು ಯೋಗಗಳು ಅಂದ್ರೆ ತಪ್ಪಿಸಿಕೊಳ್ಳುವ ಯೋಗಗಳು. ಏನರ್ಥ ಮಾಡ್ಬೇಕು ಅದಕ್ಕೆ? ತಪ್ಪಿಸಿಕೊಳ್ಳುವ ಯೋಗಗಳು ಬಳಲದೆ. ಹೌದು, ಕುಂತಿಲ್ಲ, ಬರೋಬರ ಆತಿಲ್ಲ ನನಗದಲ್ಲಿ. ಅಂದ್ರೆ ತಪ್ಪಿಸಿಕೊಳ್ಳುವ ತುಡುಗ ಹಾದಿಯ ಯೋಗಗಳು ಅವು ಏನೋ ಒಂದು ಕ್ಷಣಕಾಲದಲ್ಲಿ ತೋರಿ ಮರುಕ್ಷಣದಲ್ಲಿ ಮತ್ತಷ್ಟು ಹೋಗಿ ಆ ನಿರಾಶೆಯಲ್ಲಿ ದೂಡುವ ಯೋಗಗಳು. ಬೇರೊಂದು ಯೋಗದಳು ಬಳಲದೆ. ಮುಂದೇನತ್ತದು? ಆನಂದವನ್ನೇ ಸೂರೆಗೊಡುವ ಆತ್ಮ ನಿಜನಿಷ್ಠರು ಆಗಿರಿರೋ. ಏನದು? ಆನಂದವನ್ನು ಸೂರೆಗೊಡುವ ಅಂದ್ರೆ ಹೆಂಗ್ ಹೇಳ? ಸೂರೆಗೊಡುವ ಅಂತ ಹೇಳಿ ಈಗ ಮುಂಜಾನೆ ಇಲ್ಲೇ ನಮ್ಮಲ್ಲಿ ಕಬ್ಬ ರಾಶಿ ನಡೆದತಿ. ಇಲ್ಲೇ ಆ ಕಬ್ಬು ತಿನ್ನುವಾಗ ಹುಡುಗರು ಹೆಂಗ್ ಮಾಡ್ತಾವ ಅಂದ್ರೆ ಆ ಸಿಹಿಯ ಆಸ್ವಾದನೆ ಸಾಲಾರ್ದಕ್ಕ ಆ ಕಬ್ಬಿನಾಗ ಸ್ವಲ್ಪ ರಸ ಇರ್ತೈತಿ, ಅದು ಅವ್ರು ಜಗ್ತಿರ್ತಾರ ಹಲ್ಲಾಗ ಹಾಕಿ ಅದನ್ನ. ಅದ್ ಹಲ್ಲಾಗ ಹಾಕಿ ಸಾಲಾರ್ದಕ್ಕ ಮಾಡ್ತಾರ ಅಂದ್ರೆ ಆ ರಸ ಸಾಲಾರ್ದಕ್ಕ ಮಾಡ್ತಾರಲ್ಲ. ಹಂಗ ಆನಂದವನ್ನ, ಅಂತಃಕರಣದ ನೈವೇದ್ಯವನ್ನ, ಆನಂದವನ್ನ ಸೂರ್ಯಗೊಡವ ನೋಡಿ. ಹಿಂಗ ಇರುವ ಎಲ್ಲಿರುವುದು? ಆತ್ಮ ನಿಜನಿಷ್ಠ. ಮೂರರ ಶಬ್ದಲ್ಲಿ ಆತ್ಮ ಅಂತಂದ್ರೇನು? ತ್ರಿಕಾಲಾಭಾದಿತವಾದ ಸದ್ರೂಪವು ಯಾವತ್ತು ನಾನು ಇರುವೆನೆಂಬ ಭಾವ. ಅದರಲ್ಲಿ ನಿಜ ಅಂದ್ರೆ ಅದರ ಸತ್ಯ ಜ್ಞಾನ. ಗುರುವಾಕ್ಯದಲ್ಲಿ ನಿಷ್ಠೆ. ಏನೇನು ಕೊಡ್ಬೇಕು ತಮ್ಮ ಅಲ್ಲಿ? ಆತ್ಮ ನಿಜ ನಿಷ್ಠೆ. ಆ ತೆರನಾಗಿ ನೀನು ಇದ್ದು ಆನಂದವಾಗಿರೋ ಲೋಕದಲ್ಲೇ. ಇದು ಈಶ್ವರ ಸೃಷ್ಟಿ. ಇದು ಇಲ್ಲೇ ಈಶ್ವರ ರೂಪ ತಯಾರು ಮಾಡಿದ್ದು, ಅವೇನು ರಸ ತಯಾರು ಮಾಡಿದ್ದು, ಶಬ್ದ ತಯಾರು ಮಾಡಿದ್ದು, ಇವು ಓಡ್ ಹೋಗಕ್ಕಲ್ಲ. ನಿಮಗೆ ಇದರಿಂದ ತೊಂದರೆ ಹಾಕಿದ್ರ ಇದನ್ನ ಅವ್ಯಾಕೆ ಮಾಡ್ತಿದ್ದ? ಹೌದು. ಏನ್ಪಾ ನಂದಿ ಬೆಟ್ಟಕ್ಕೆ ಹೋಗಿದ್ದೇನೆ, ಡಾರ್ಜಿಲಿಂಗ್ ಹೋಗಿದ್ದೇನೆ, ಊಟಿಗೆ ಹೋಗಿದ್ದೇನೆ, ಅಲ್ಲಿರುವ ಬನಸಿರಿಯನ್ನು ನೋಡಿ ಆನಂದ ಪಡಬೇಕು. ಏನ ನೀವು ಅದನ್ನ ಹೆಣದಂತೆ ನೋಡ್ಬೇಕು, ಅದನ್ನ ಜೋಗದ ಸಿರಿ ಅಲ್ಲಿ ಹಾಗ ನೀರು ಬಂದು ಅದು ಹಾಗೆ ಬಿಳಿ ಸೀರೆಯನ್ನು ಉಟ್ಟು ನೆಲಕ್ಕೆ ಧುಮುಕಿ ಮುಂದೆ ನೀರಾಗಿ ಹೋಗುವಂತಹದ್ದನ್ನು ನೋಡಿ ಏನು ಮನದೊಳಗೆ ಆನಂದ ಪಟ್ಟು ನೀವು ನಲಿಬೇಕು. ನೋಡು, ಜಗತ್ತಿನೊಳಗೆ ನಿಮಗೆ ಯಾವ್ದು ವಿಷಯ ಆಗಿದೆ ಹೇಳಿಲ್ಲಿ? ಯಾವುದಿಲ್ಲ. ಏನು ಶಬ್ದ, ಏನು ಸ್ಪರ್ಶ, ಇವು ಭಗವಂತನ ಪ್ರಸಾದಗಳಿವು. ಪರಮಾತ್ಮ ಕರುಣೆಯಿಂದ ಮನುಷ್ಯನಿಗಾಗಿ, ಜೀವಿಗಳಿಗಾಗಿ ನೀಡಿದಂತಹ ಪ್ರಸಾದಗಳಿವು. ಇವುಗಳಿಂದ ನೀನು ತಪ್ಪಿಸಿಕೊಳ್ಳಾಕ ಮಾಡಿದರೆ ಎಷ್ಟು ದಿನ ತಪ್ಪಿಸಿಕೊಳ್ಳವ? ತಪ್ಪಿಸ್ಕೋಬೇಡ, ಸುಮ್ಮನೆ ಅವುಗಳನ್ನ ಒಪ್ಪಿಕೊಂಡು ಏನು ಅಣ್ಣು ಅಂದ್ರೆ ನನ್ನ ಚೈತನ್ಯ ಎಷ್ಟು ರೂಪಾಯಿ ಹರಿತದಲ್ಲ ಇಲ್ಲೇ. ಏನಕ್ಕೆ ಎಷ್ಟು ರೂಪವಾಗಿ ಹತ್ತಿದಲ್ಲ ಇಲ್ಲಿ. ನನ್ನ ಚೈತನ್ಯ ಮರದಲ್ಲೇ ಹೂವಾಗ್ಯದ, ಹಣ್ಣಾಗ್ಯದ. ನನ್ನ ಚೈತನ್ಯ ಚಂದ್ರನಲ್ಲಿ ಶೀತಲ ಕಿರಣ ಆಗ್ಯದ. ನನ್ನ ಚೈತನ್ಯ ಸೂರ್ಯನನ್ನ ಬೆಳಗಾಕತ್ತದ. ನಾನು ಬಹುರೂಪಿ, ನಾನು ವಿಶ್ವ ಕುಟುಂಬಿ ಅನ್ನುವಂಥ ಸುಂದರವಾದ ಆತ್ಮಜ್ಞಾನ ಆ ನಿಜನಿಷ್ಠೆಯಲ್ಲಿ ನಿಂತು ನೀನು ಆನಂದವಾಗಿರೋ. ಏನಾಗ್ಯದ ಅಂತ ಮುಖ ಸಿಂಡ್ರಿಸುವಂತಹದ್ದು ಏನಾಗ್ಯದಿಲ್ಲ. ಏನಪ್ಪಾ ಅಂತ ಕೆಟ್ಟ ಮಾರಿ ಮಾಡ್ಕೊಂಡು ಅಷ್ಟ ಗಡ್ಡ ಮುಸಿ ಬೆಳ್ಕೊಂಡು ಬೆಳಕಿಲ್ಲ, ಜಾಪತ್ರಿಲ್ಲ, ಏನಪ್ಪಾ ಅಂತದ್ ಏನು ಬಂದತ್ತಪ್ಪ ನಿಮಗ?
ಏನು ಅಂಥದ್ದು ಏನು ಬಂದೈತಿಪ್ಪ ನಿನಗೆ? ಏನು ಬರಿಗಾಲೆ ನಡೆದಂತೆ, ಬರಿ ಮೇಲೆ ನಿಂತಂತೆ, ಅದೇನೋ ಪಂಚಾಗ್ನಿ ಮಗ್ಗಿಲ್ದ ನಿಂತ ಏನೋ ಚರ್ಮ ಸುಟ್ಕೊಂಡಂತೆ, ಎದಕ್ಕೆ ಬೇಕಾಗೈತಪ್ಪ ನಿನಗದು? ಬೇರೊಂದು ಯೋಗದೊಳು ಬಳಲದೆ ಎಲ್ಲಿ ಹೋಗಿ ಏನ್ ಮಾಡವ? ಧ್ಯಾನವನ್ನು ಬಕರಂದದಿ ಮಾಡಲೇನಹುದು. ಅವ್ರು ಮಾಲಿಂಗರಂಗರು ಹೆಂಗ್ ಬರೀತಾರೆ ನೋಡಿ. ಧ್ಯಾನವನ್ನು ಬಕರಂದದಿ ಮಾಡಲೇನಹುದು. ಈ ಬಕಪಕ್ಷ ಅಂತ ಇರ್ತತಿ. ಹೊಳಿದಂಡೆ ಒಳಗೆ ಮೀನು ಹಿಡಿಬೇಕಾತಂದ್ರೆ ಅದೇನ್ ಮಾಡ್ತತ್ತಪ್ಪ ಅಂತಂದ್ರೆ ಬೇಗ ಸಾಧುಗಳು ನಿತ್ತಾರಗತೆ ಆ ಹೊಳಿದಂಡೆ ಉಸ್ಕಿದ ಮೇಲೆ ಗೋಪಣ ನಿಂತು ಬಿಡುತ್ತೆ. ಒಟ್ಟು ಉಳ್ಳಾಡುದಿಲ್ಲ ಅದು. ಉಳ್ಳಾಡ್ಲಾರ್ದನ್ನ ಒಂಟಿ ವಾಲಿಲ್ಲೇ ತಪಸ್ ಮಾಡಕತ್ತಾನ ಅದ್ ಜೊತೆ ತಿಳ್ಕೊತಾರ ಅದಕ್ಕೆ. ಅದು ಎದಕ್ಕೆ ನಿಂತತಿ ಅಂದ್ರೆ ಆ ಮೀನ ತಾನಾಗಿ ಆಡ್ಕೋತ ಬರ್ಲಿ ಗಬಗನ ತಗೊಂತ ನೋಡು. ಮೀನಿನಂತೆ ತಿಳಿಗೊಳ್ಳೋದು ಈಸಲೇನಬಹುದು. ಭಾನುಕೋಟಿ ಪ್ರಕಾಶನಾಗಿರುವ ಆತ್ಮನ ಜ್ಞಾನ ನೇತ್ರದಿ ನಿನ್ನೊಳು ಕಾಣದೆ ಮನುಜ, ಕರ್ಮ ಕೂಪದಿ ಬಿದ್ದು ಕೆಡಬೇಡವೆಲ ಮನುಜ, ನಿರ್ಮಲ ಆತ್ಮಜ್ಞಾನ ಪಡೆಯದೆ ಅಂಧ ಕಾಣಂತೆ. ನೋಡ ಅವ್ರ ಪದ ಹೆಂಗ್ ಬರ್ದಾರ ನೋಡ್ರಿ. ಕಾಯವೇ ನಿಜ ಕಾಶಿ, ಆತ್ಮವಿಶ್ವೇಶ್ವರನು ಈ ಕಾಯದೊಳು ಸುಜ್ಞಾನದ ಗಂಗೆರಾಜಿಪುದನ್ನು ಆಯದಿಂದರಿತು ನೀ ಸ್ನಾನಾರ್ಚನೆಗೈಯದೆ, ಈ ಕಾಯ ಕ್ಲೇಶದಿ ತುರುಗಲ್ಲು ಮುಕ್ತಿಯಾಗುವುದೇ. ಎಲ್ಲ ಎಂದು ಎಫೆಕ್ಟ್ ಮಾಡವ್ರಪ್ಪ, ಹೆಂಗ ನೋಡಪ್ಪ ಇದು. ಈ ತೆರನಾಗಿ ನೀನು ಹೋಗಬೇಡ ಓಡೆ. ಮುಂದಿನ ನೋಡಿ. ಮನದೊಳು ಆರಬ್ಧ ಕರ್ಮದ ಅಧೀನದಿಂದ ಇರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ತನಗೆ ವಿಷಯಂಗಳ್ ಅವನು ಅರಿವೇ ತಾನೆಂಬ ನೆನಹು ಸಂತತವ ಅಳಿಯದಿಹುದೇ ಯೋಗ. ಅದು ಈ ಹೇಳಿಬಿಟ್ಟಿನಲ್ಲಪ್ಪ, ಇನ್ನೇನು ಹೇಳ ಇದ್ರಾಗ ಹೇಳಿಬಿಟ್ಟಿನಲ್ಲಪ್ಪ. ಮನದೊಳು ಜನಿಸುವ ಅಂಗಜ ವಿಕಾರಗಳು ಇದೆಲ್ಲ ಒಂದ್ ಶಬ್ದ ಇಲ್ಲಿ. ಇನ್ನೊಂದು ಮ್ಯಾಗಿನೊಂದು ನೋಡುದತಿ, ಅದನ್ನ ನೋಡ್ತಾನೆ. ಅದನ್ನು ಮನದೊಳು ಆರಬ್ಧ ಕರ್ಮಾಧೀನದಿಂದಿರದೆ. ಮನದೊಳು ಅಂದ್ರೆ ಯಾವ ಮನವು ಮಹೇಶ್ವರನನ್ನು ನೆನೆದು ಉನ್ಮನೆಯಾಗಬೇಕಂತ ನಿಂತಲ್ಲ, ಅದು ಗುರುಗಳಿಂದ ಶ್ರವಣ ಮಾಡಿ ಬಂದದ್ದು. ಹೌದು, ಅದೇ ಮನ ಹೌದಲ್ಲಪ್ಪ ತುಮಸಿ ಮಾವ ಕೇಳಿದ್ದು. ಆ ಮನವು ಮನನ ಮಾಡ್ಯದ, ಆ ಮನವು ನಿಧಿಧ್ಯಾಸನ ಮಾಡ್ಯದ, ಆ ಮನವು ಪರಮಾತ್ಮನ ಅತ್ಯಂತ ಸನಿಹದಲ್ಲಿ ನಿಂತು ಉನ್ಮನೆಯಾಗಿ ದೇಹವೆಂಬ ಪಾತ್ರೆಯೊಳಗೆ ಕೂತವು. ಎಲ್ಲಿ ಕೂತತೆ ಅದು? ಎಲ್ಲಿ ಕೂತತೆ? ಹೌದಿಲ್ಲ? ಹೌದಿಲ್ಲ? ದೇಹ ಈಗ ಮಜ್ಜಿಗೆ ಇರ್ತೈತೆಪ್ಪ. ಆ ಮಜ್ಜಿಗೆ ಅನ್ನುವಂತ ಒಂದು ವಸ್ತು ಸೌಖ್ಯವಾಗಿರ್ಬೇಕಾದ್ರೆ ಗಡಿಗೆ ಅನ್ನೋದು ಬೇಕೋ ಬೇಡ? ಬೇಕಪ್ಪ. ಏನು ಗಡಿಗಿಲ್ಲದ ಮಜ್ಜಿಗೆ ನೆಲ್ಲ ಹಾಕಿದ್ರೆ ನಡುತ್ತೋ? ಇಲ್ಲಪ್ಪ, ಗಡಿಗೆ ಬೇಕು. ಹೌದಿಲ್ಲ? ಹಾಗೆ ಈ ಮನವು ಅಥವಾ ಅಂತಃಕರಣ, ನಿಮ್ಮ ಶಾಸ್ತ್ರ ಭಾಷೆ ಒಳಗೆ ಏನ್ ತಿಳ್ಕೋಬೇಕು? ನಿಮ್ಮ ಅಂತಃಕರಣ ಶುದ್ಧಾಂತಃಕರಣೆ ನೀವು. ಹೌದಿಲ್ಲ? ನೀವು ಶುದ್ಧಾಂತಃಕರಣೆಗಳು ನಿಧಿಧ್ಯಾಸ ರೂಪದಂತಹ ತಪಸ್ಸನ್ನು ದಾಟಿ ಬಂದವರು. ನಿಮ್ಮ ಈ ಅಂತಃಕರಣ ಎಲ್ಲೆಲ್ಲ ಅಂತಂದ್ರೆ ನಿನ್ ನೋಡಿರಲ್ಲ, ಒಳಗೆ ಅಪು ರಸು ಮನೋ ಮತಿ ನಿದ್ರೆ ಎಂದೆನಿಸಿಕೊಳ್ಳುತ್ತಿರ್ಪ 5 ಕೋಶವನ್ನು ಬೇರಿಟ್ಟರಿಯುವ ಕೂಟಸ್ಥ ಅನ್ನೋದೆಲ್ಲ ನೋಡಿರಲ್ಲ ಅವನ್ನ. ಇವು ದೇಹವೆಂಬ ಗಡಿಯೊಳಗದಾವ. ಹೌದು. ಈ ದೇಹವೆಂಬ ಗಡಿಗೆ ಎದುರಾಗತ್ತಪ್ಪ ಅಂತಂದ್ರೆ ಅದು ಪ್ರಾರಬ್ಧ ಎಂಬ ತಾಯಿಯ ತೊಡಿ ಮೇಲೆ. ತಮ್ಮ ತಿಳ್ಕೋರಿದ ನೆಟ್ಟ ನೀನ್ ಎದುರಾಗದಿ ಅನ್ನೋದು ನೀನ್ ತೋರ್ಸ್ಯಾರ ಅವರಲ್ಲಿ. ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವನ ಎನಗಾಗು ಮಾಡಿದ ಯೋಗಿ ಜನ ಒಂದೇ ಪದ್ದಾಗ ನೋಡ್ರಿ, ಅದನ್ನ 2ನೇ ನುಡಿಯೊಳಗೆ ನಿನ್ನ ಅದನ್ನ ಫಲ ಬಿಡಿಸಿದ್ದೀನಿ. ಅದನ್ನ ಅಂದ್ರೆ ನೀನು ಎಲ್ಲದಿಯಪ್ಪ ಅಂತಂದ್ರ ಇದಕ್ಕಿಂತಲೂ ಮೊದಲು ಒಂದು ಅನೇಕ ದೃಷ್ಟಾಂತ ಕೊಟ್ಟಿದ್ದೀನಿ. ನೀವು ಅಧ್ಯಯನ ಮಾಡಿದ್ರೆ ಅಷ್ಟೇ ನಿಮ್ಮನ್ನ ಕರ್ಕೊತದ್ದು. ನೀನು ದೇಹವೆಂಬ ಪುರದೊಳಗೆ ನೀ ಇದ್ರ ದೇಹ ಎಲ್ಲದಾದ್ರೆ ಒಂದು ಮನೆ ಒಳಗದ, ಮನೆ ಓಣ್ಯಾಗದ, ಓಣಿ ಊರಾಗದ, ಊರ್ ಜಿಲ್ಲಾದಾಗದ, ಜಿಲ್ಲಾ ದೇಶದಾಗದ. ಹೌದಲ್ಲ?
ಹಾಗೆ ನಿನ್ನ ಅಂತಃಕರಣ ಎಲ್ಲದಪ್ಪ ಅಂತಂದ್ರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದ ಮಧ್ಯದೊಳಗೆ ಅಂತಃಕರಣ ನಿಂತದ ವಿಜ್ಞಾನ. ಅದು ಹೌದು. ಆ ವಿಜ್ಞಾನ ಅಲ್ಲಿದ್ರ ದೇಹ ಎಲ್ಲದ ಅಂದ್ರೆ ಪ್ರಾರಬ್ಧ ಎಂಬ ತಾಯಿಯ ತೊಡೆ ಮೇಲದ. ಹೌದು. ಆ ಪ್ರಾರಬ್ಧ ಎಂಬ ತಾಯಿ ನಿನಗೆ ಇಚ್ಛೆಯೋ ಅನಿಚ್ಛೆಯೋ ಪರೇಚ್ಛೆಯೋ ಎಷ್ಟು ಕರ್ಣ ಬರ್ತೈತೆಪ್ಪ ಇದನ್ನ ತಿಳ್ಕೊರಿ. 3 ಏನೇನಪ್ಪ ಅವು? ಇಚ್ಛೆ, ಅನಿಚ್ಛೆ, ಪರೀಕ್ಷೆ. ಇದನ್ನ ನೋಡಲ್ಲ, ಒಂದ್ಸಲ ಜೀವನದಾಗ ಅನುಭವಿಸಿ ನೋಡ್ಲಾ ಇದನ್ನ. ಹೌದು. ಇಚ್ಛಾ ಅನಿಚ್ಛಾ ಪರೇಚ್ಛಾ ಪ್ರಾರಬ್ಧ ಅಂತ ಹೇಳಿ ಭಯಪಟ್ಟು ಮಾಡಿ ನೋಡ್ಬೇಡ್ರಿ, ಅದನ್ನ ಅನುಭವಿಸ್ರಿ. ಹೌದು. ಇಚ್ಛಾ ಅಂತಂದ್ರೆ ಏನು ಅಂತಂದ್ರೆ ನೀನಾಗೆ ಇಚ್ಛೆ ಪಟ್ಟು ಏನನ್ನಾದ್ರೂ ಬಯಸುವುದು ಇಚ್ಛಾ ಪ್ರಾರಬ್ಧ. ಅನಿಚ್ಛಾ ಪ್ರಾರಬ್ಧಪ್ಪ ಅಂತಂದ್ರೆ ನೀ ಇಚ್ಛೆ ಮಾಡೇ ಇಲ್ಲ, ಆದ್ರೆ ಭೋಗಿಸ್ಲಾರ್ದೆ ಬಿಡುವಂಗಿಲ್ಲ ಅದನ್ನ. ಒಬ್ಬ ಜ್ಯೋತಿಷ್ ಹೇಳ್ತಿದ್ದ ನನಗೆ, ಅಜ್ಜ ಅವ ಒಬ್ಬ ಶಿಷ್ಯ ಗಂಟು ಬಿದ್ದ. ಅವನು ಶಿಷ್ಯ ಅಂತೆಲ್ಲ ಏನಪ್ಪಾ ಅಂತಂದ್ರೆ ಇವರು ಮಂದಿ ಕಡೆಯಿಂದ 10 ರೂಪಾಯಿ ಸೋಳಿಸಲ್ಲ ಏನಾರ ಹಂಗ ಸುಳ್ಳ ಹಂಗೊಂದು ಹಿಂಗೊಂದು ಏನೋ ಗೆರಿ ಆಗಿ ಬರದ ಕೇಳಿಸಿ ಹಂಗ ಮಂದಿಗೆ ಹೇಳ್ತಾರು, ನಮ್ಮ ಗುರುಗಳು ಸುಳ್ಳು ಹೇಳ್ತಾರು ಅಂತ ಹೇಳಿ ಅವನ ಶಿಷ್ಯಾಗ ಅನಿಸಿತ್ತವ. ಅವನ ಶಿಷ್ಯ ಒಂದ್ ವಿಚಾರ ಮಾಡಿದ, ಒಂದ್ ದಿವ್ಸ ಇವ್ರನ್ನ ಕೇಳಿದ್ರೆ ಬಿಡಬಾರ್ದು ನಿಂದ್ರ ಅಂತ ಹೇಳಿ ಕೇಳಿಸಿ, ಅದರ ಬಾಳ ಮಂದಿ ಜ್ಯೋತಿಷಿ ಹೇಳ್ತೀರಿ ಖರೆ, ನಾನು ಕೇಳಿ 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 ಸಾಕಾಗೈತಿ, ಬಂದ ಮಂದಿ ಬರಿ ಬರಿ ಅಂದ, ಮತ್ತ ಇವತ್ತು ನಂದ ಹೇಳ್ರಲ್ಲ ನೋಡುನು ಅಂದ. ಏನ್ ಹೇಳು ತಮ್ಮ, ಏನ್ ಸುಡ್ತಿ ಹೋಗಿ ಎದಕ್ ಬೇಕದು ಅಂತ ಗುರುಗಳು ಅಂದ್ರು. ಇಂಥ ನಾಟಕ ಬಿಡ್ರಿ, ನನ್ನ ಇಂಥ ನಾಟಕ ಬಿಡ್ರಿ. ಅವ್ರು ಎಮ್ಮೆ ಕಳ್ಕೊಂಡವ್ರು, ಅವ್ರು ಹೆಂಡ್ತಿವಿ ಹೊಡೆದಾದವ್ರು, ಮಕ್ಕಳು ಮಾತು ಕೇಳಾರ್ದವ್ರಿಗೆ ಅವ್ರಿಗೆ ಏನಾರು ಒಂದು ಬೂದಿ ಹಚ್ಚಿ ಕಳಿಸ್ತೀರಿ ಅಂತ ಬಿಡ್ರಿ. ನಂದು ಏನಂತ ಹೇಳ್ರಿ, ನಿನಗೇನ್ ಬೇಕು ಈಗ, ಇವತ್ತು ಸಂಜೆ ಮುನ್ನ ಏನ್ ಊಟ ಮಾಡ್ತ ನಮ್ಗೆ ಹೇಳ್ಬಿಡ್ರಿ. ಅವಂದ್ ಏನ್ ಜ್ಯೋತಿಷ, ಅವಂದ್ ಏನ್ ಕೇಳವ, ಸಂಜೆ ಮಂದಿ ಏನ್ ಊಟ ಮಾಡ್ತೀನಿ ಹೇಳ್ಬಿಡ್ರಿ ಅಂದ ಕೂಡಲೇ ಅವ್ರಲ್ಲಿ ಬ್ಯಾಡ ಹೋಗು, ಎದಕ್ ಬರ್ತದದು, ಏನ್ ಮಾಡ್ತೀವಿ ಹೋಗು ಅಂದ್ರೆ, ಇಲ್ಲ ಹಂಗ ನಡೆದ್ರು ನೀವು ಹೇಳಬೇಕು. ಅವ್ರು ಹಂಗ ಪಂಚಾಂಗ ತೆಗೆದ್ರು, ಮತ್ತೆ ಅವ್ನ ಕುಂಡ್ಲಿ ತೆಗೆದ್ರು, ಇವತ್ತಿನ ದಿವ್ಸ ಕಾಲಕ್ಕೆ ಇವತ್ತು ಅವ್ನ ದೇಹದೊಳಗೆ ಅವ್ನ ಪ್ರಾರಬ್ಧ ಏನೈತೆ ಅಂತ ತೆಗೆದ್ರು. ಅದು ಏನಂತ ಬತ್ತು ಅಂತಂದ್ರ 11 ಗೆಣಸಿನ ಹೋಳಿಗೆ, 5 ಹಿಡಿ ಅನ್ನ, ಕಟ್ಟಿನ ಸಾರ, ಮ್ಯಾಲ ತುಪ್ಪ ಒದಿಸ್ಕೊಂಡು ಉಂತಿ ಅಂತ ಬತ್ತು. ಒದಿಸ್ಕೊಂಡು ಉಣ್ಣುದಂತದನ್ನ 11 ಹೋಳಿಗೆ ಉಣ್ಬೇಕು. ಆಗ ಬತ್ತು ಅಂದ ಕೂಡಲೇ ಶಿಷ್ಯ ಅಂದ, ಅದರ ಅಂತೂ ಜ್ಯೋತಿಷ್ ಅಂತೂ ಹೇಳಿದ್ರಿ, ಇದನ್ನ ಸುಳ್ಳು ಮಾಡ್ಲಿಲ್ಲ ಅಂತಂದ್ರೆ ನೋಡ್ ನಿಮ್ಮನ್ನ ಅಂತ ಹೇಳಿ ಅಂದ. ಹೊರಗವಾದ, ಏನು ಹುಚ್ಚುಡಗ್ ಬಿಡತ್ ಗಪ್ಪ ಆದ್ರು. ಅವನ ತಲೆಗೆ ಏನ್ ಬತ್ತು, ಮಠದಾಗ ಇದ್ನಂದ್ರ ಯಾರ ಹೋಳಿಗೆ ಪಳಿಗೆ ತಂದು ನೀಡ್ಬೋದು, ಮತ್ತೆ ಇವ್ರ ಮಾತು ಕರೆ ಆಕತಿ, ಅದಕ್ಕೆ ನಾ ಮಠದಾಗ ಇರೋದು ಬೇಡ ಅಂತೇಳಿ ಹೋಗಿ ಒಂದು ಗುಡ್ದಾಗ ಕೂತ. ಆ ಗುಡ್ದಾಗ ಕೂತ ಆ ಸ್ವಲ್ಪ ಕಾಲ ಕರ್ಮ ನ್ಯಾಯ. ಆಚೆ ಕಡೆ ಆ ಗುಡ್ಡದ ಆಚೆ ಕಡೆ ಊರಾಗ ಒಬ್ಬ ಜ್ಯೋತಿಷಿ ಇದ್ದ. ಅವ ಏನ್ ಹೇಳಿದ್ದಂದ್ರೆ, ನಿಮ್ ಮನ್ಯಾಗ ಒಂದಿಟ ಗಾಳಿ ಚಕ ಆದಂಗ ಕಾಣ್ತತಿ, ನೀವು 11 ಹೋಳಿಗೆ, 5 ಹಿಡಿ ಅನ್ನ, ಕಟ್ಟಿನ ಸಾರ, ಮ್ಯಾಲ ತುಪ್ಪ ತಗೊಂಡು ಹೋಗಿ ಆ ಗುಡ್ಡದ ನೆತ್ತಿ ಮೇಲೆ ಇಟ್ಟು ಬರ್ರಿ, ಅದು ಬೂತ್ ತಿಂದು ಹೋಗಿ ನಿಮ್ಗೆ ಸುಖ ಆಕತ್ತ ಅಲ್ಲಿ ಅವಂಗ ಹೇಳಿದ್ರ ಅವ್ರಲ್ಲಿ. ಏನ್ ಮಾಡೋಂಗೈತಿ, ಒಬ್ಬಾಗ ನಿನ್ನ ಹುಡುಗ ಒಂದು ಬುಟ್ಟ್ಯಾಗ ಅದನ್ನ ಹೋಳಿಗೆ ಅನ್ನ ಸಾರ ತುಂಬಿಕೊಂಡು ಬಂದ ಆ ಗುಡ್ಡದ ಮೇಲೆ ಇಡ್ಬೇಕಂತ ಹೇಳಿ ಅವ ಆ ಕಡೆ ಬರಾಕ್ ಹತ್ತಿದ. ನೀವೇನು ವಿಚಾರ ಮಾಡಿದ, ನೆಲಕ್ ಕೂತ್ನಿ ಅಂತಂದ್ರ ಮತ್ತೆ ಯಾರ ಬಂದು ಇಲ್ಲಿ ಬಂದು ಇಡಿ ಹಿಡ್ಯಾರ, ಒಂದು ಗಿಡ ಹತ್ತಿ ಕುಂಡಿರ್ಬೇಕಂತ ಹೇಳಿ ಒಂದು ಬೇವಿನ ಗಿಡ ಹತ್ತಿ ಕೂತ. ಅವ ವಿಚಾರ ಏನು, ಹೋಳಿಗೆ ಗಿಡ ಅವ್ ಬಂದ, ಬೇವಿನ ಗಿಡದ ಬಿಡಕ್ ಅವ್ ಬುತ್ತಿ ಇಟ್ಟು ಕೇಸೆ ಅವ್ ಹೋಗಿಬಿಟ್ಟ. ಆ ಮ್ಯಾಲ ಕೂತ್ ನೋಡಿದ, ಅಲ್ಲಿ ಗೆಣಸಿನ ಹೋಳಿಗೆ, ಅದ್ರ ನಾತ, ಅಣ್ಣ ಪಣ್ಣ ಅಲ್ಲಿಗೆ ಬತ್ತಾರ ಅವರು. ಅಲ್ಲ ಅವನ ಇಟ್ಟು ಇದೇನೋ ಇಲ್ಲಿಗೆ ಬಂದಂಗ ಅತ್ತು, ಜ್ಯೋತಿಷ್ ಕರೆ ಆಗುವಂಗ ಕಾಣ್ತತಿ. ಖರೇನ ತೆಳಗ್ ಇಳಿದ್ರೆ ಉಣ್ಣುದಲ್ಲ, ನಾ ತೆಳಗ್ ಇಳುದ ಬೇಡ. ಯಾರ ನಾಯಿ ಪೈ ತಿಂದು ಹೋಕ್ಕವ, ಗುರುಗಳ ಮಾತು ಸುಳ್ಳು ಮಾಡೋನು ಅಂತೇಳಿ ಮತ್ತೆ ಅಲ್ಲೇ ಅಷ್ಟೊತ್ತಿಗೆ ಒಂದು 5-6 ಮಂದಿ ತುಡುಗ್ರಿದ್ರು. ಅವ್ರು ಯಾವ್ರವ್ರು ಆ ಕಡೆ ಹಾದು ಹೋಗವ್ರು. ಅವ್ರು ಅದ ದಾರಿ ಹಿಡಿದ ಗುಡ್ದಾಗ ಹಾದು ಕೇಶ್ ಮೆಲ್ಲಕ್ಕೆ ಬರೋದಕ್ಕೆ ಆ ಬೇಗ ಹಿಡಿದು ಬುಡಕ ಗೆಣಸಿನ ಹುಡುಗಿ ಬುಟ್ಟಿ ನೋಡಿದ್ರು ಅವ್ರು. ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ, ಇಲ್ಲಿ ಯಾರೋ ಗೆಣಸಿನ ಹುಡುಗಿ ಇಟ್ಟಾರ ಉಣ್ಬೇಕಂತಂದ್ರೆ, ಇಂಥ ಅರಣ್ಯದ ಗೆಣಸಿನ ಹುಡುಗಿ ಇಡ್ಬೇಕಾದ್ರೆ ಬಹುತೇಕ ನಮ್ಮಂತ ತುಡುಗರು ಬಂದು ತಿಂದು ಸಾಯಿಲೆ ಅಂತ ಇವನು ವಿಷ ಹಾಕಿ ಮಾಡಿ ಇಟ್ಟಿರ್ಬೋದು. ಹೋಳಿಗೆ ಬೆಚ್ಚಗದಾವ ಅಂದ್ರ ಇಟ್ಟಾವ ಇಲ್ಲೇ ಇಲ್ಲೇ ಇರ್ತಾನ, ಹುಡುಕರ್ಲಿ ಅವನಂದ್ರು. ಸಿಕ್ಕ ಕಲ್ಲಿಲೆ ಒಗದ ತೆಳಗೆ ಇಳಿಸಿದ್ರು, ದುಬ್ಬದ ಮೇಲೆ ವಾದ್ರು. ಒಲ್ಲೆ ಇವ ಉಣ್ಣಂತ ಅವರು ಒದ್ದು ಉಣಿಸಿದ್ರು. ವದಿಸ್ಕೊಂಡು ಉಂಡು ಬಂದ.
ಉಂಡಿಲ್ಲೇನು ಉಂಡಿಲ್ಲೇನು, ಇಲ್ಲನಪ್ಪ. ಬಯಸಿದ್ದೇನು, ಬಿಟ್ಟೇನು, ಇಲ್ಲಪ್ಪ. ಹಂಗ ಅನಿಚ್ಛಾ ಪ್ರಾರಬ್ಧದು. ಹೌದು. ನೀವು ಅದು ಆಗಲಂತ ಬಯಸ್ಬೇಕಂತ ಇಲ್ಲದು. ಹೌದು. ಅದು ನಿನ್ನ ಪೂರ್ವ ಜನ್ಮದ ನಿನ್ನ ದೇಹದ ನಿನ್ನ ಅಕಸ್ಮಾತ್ ನಿನ್ನ ಜನ್ಮದ ಹಿನ್ನವೇ ಆ ಕರ್ಮ ತಯಾರಾಗಿ ಕೂತಿತ್ತಪ್ಪ ಅಂತಂದ್ರೆ ಅದು ಹೋಳಿಗೆ ಉಣಿಸೋದು ಕಥೆ. ಇದಕ್ಕಿಂತ ಕೆಟ್ಟ ಅಪವಾದವು ಬರಬಹುದ. ವಿಕ್ರಮಣಿಗೆ ಬರಲಿಲ್ಲ. ಯಾರ್ದೋ ಒಬ್ರು ಮನೆ ಮನ್ಕೊಂಡಾಗ ಮುತ್ತಿನ ಸರ ತೊಗೊಂಡು ಹೋಗ್ಯಾನ ತುಡಿಯುವಂತೆ ಬಂತೋ ಇಲ್ಲೋ, ಏನ್ ಮಾಡಕತ್ತ ರುದ್ರಣ್ಣ? ಏನ್ ಮಾಡಕತ್ತತಿ ಅಂದ್ರೆ ಏನ್ ಹೇಳ್ಬೇಕಾಗಿತ್ತು ನಾನು? ನಿಮ್ಮ ಇಚ್ಛೆ ಇಲ್ಲದೆ ಇದ್ರೂ ದೇಹಕ್ಕೆ ಏನ್ ರೋಗಾದಿಗಳ ಬಾಧೆಗಳು ಬಂದು ತಾವಾಗೆ ನೀನ್ ಎಳೆಸದರೆ ಉಣಿಸುವಂತೆ ನಿಜಗುಂಡ್ರು ಹಿಂದೆ ಅಪ್ಪಣೆ ಮಾಡ್ಯಾರ. ಯಾರ ಥಂಡಿ ಜ್ವರ ಬರ್ಲಿ, ಕೊರೋನಾ ಬರ್ಲಿ, ನನ್ನ ಮೂಕ್ಕಟ್ಟಾಗಿ ನೆಗದು ಬಿದ್ದು ಸಾಯಿಲಂತೆ ಬೇಡ್ಕೊಂಡಾರೇನು? ಬೇಡಿಕೊಂಡಿಲ್ಲ. ಬರುದು ಬಿಡ್ತೇನೋ ಇಲ್ಲ. ಅದು ಹೆಂಗ ನೀ ಬಯಸದೇ ಇದ್ರೂ ಬಂದು ನಿನಗೆ ಭೋಗ ಕೊಟ್ಟು ಹೊಕ್ಕತೋ ಹಂಗ ಸುಖಗಳು ಕೂಡ ನೀ ಬಯಸದೇ ಇದ್ರು ಬರ್ತಾವ. ನೀ ಬಯಸಬೇಡ. ಬಯಸೇ ದುಃಖ, ಬಯಸಿದಿರೆ ಸುಖ, ಬಯಸುವುದು ಉಚಿತವಲ್ಲ ನೀರೇ ಪರಮಾಣು. ಅದು ಏನು ಬರ್ಬೇಕಾಗೈತಲ್ಲ ಅದು ಬರ್ತದಪ್ಪ. ನೀನು ಇಚ್ಛೆ ಮಾಡ್ಯಾರ ಭೋಗ್ಸು, ಅನಿಚ್ಛಾ ರೂಪದಿಂದರ ಭೋಗ್ಸು. ಇನ್ನು ಪರೇಚ್ಛ ಭಾಳ ಚಂದ ಇರ್ತತ್ತಮ್ಮ. ಪರೇಚ್ಛ ಹೆಂಗಿರ್ತೈತಪ್ಪ ಅಂತಂದ್ರೆ ಮುದುಕನ ಬಾಯಿ ಅದು ಜ್ವರ ಬಂದು ಹಲ್ಲು ಬಿದ್ದು ಮುಪ್ಪಿನ ಕಾಲಕ್ಕೆ ಕೆಟ್ಟಾಗಿ 4 ಗಂಟೆ ಗಟ್ಟಿ ಅವಾಗ ಏನೂ ತಿನ್ನೋ ಆಶೆ ಇರುವುದಿಲ್ಲ. ಆದ್ರೂ ನೋಡಾಕ್ ಬಂದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊಮ್ಮಗಳು ತಂದಾಳ ಇದಟರ ತಿನ್ನ ಅದೇ ಮಾಡ್ತಿರ್ತಿದ್ದ. ಒಲ್ಲಂದ್ರೂ ಮೊಮ್ಮಗಳು ತಂದಾಳ ತಿನ್ನಂತೇಳಿ ಮುದುಕನ ಬಾಯಾಗ ಮತ್ತೊಂದಿಟ್ಟು ಏನಾರ ಹಾಕಿ ನೀರು ಬಿಟ್ಟು ಕೊಂದಂಗ. ಇದು ಪರೇಚ್ಛಾ ಪ್ರಾರಬ್ಧ. ಲೋಕ ಕಲ್ಯಾಣಾರ್ಥಕವಾಗಿ ಅಂತ ಹೆಸರು ಇದಕ್ಕೆ ಮ್ಯಾಲ. ಅಂದ್ರೆ ಇಚ್ಛಾ, ಅನಿಚ್ಛಾ, ಪರೇಚ್ಛಾ ಎಂಬ ಮೂವಿದ ಪ್ರಾರಬ್ಧಗಳು ಈ ಮೂದೇವಿಗೆ ಬಂದು ಗಂಟು ಬೀಳ್ತದೆ. ಅಂಗಜ ವಿಕಾರಾದಿ ಗುಣಗಳಂತೆ ತೋರ್ತಾವ. ಏನ್ ಮಾಡಕತ್ತತಿ? ಈ ತೆರನಾಗಿ ನಡೆಯುವ ಪ್ರಾರಬ್ಧಗಳಿಗೆ ನಾನು ಹೊರತಿಲ್ಲ, ನೀವು ಹೊರತಿಲ್ಲ. ಏನು ಮುಪ್ಪಿನ ಕಾಲಕ್ಕೆ ಎಷ್ಟು ಮಂದಿ ಋಷಿಮುನಿಗಳು ಎಂತೆಂಥ ತಪ್ಪಿನೊಳಗೆ ಸಿಕ್ಕೊಂಡು ಏನೇನಾಗಲಿಲ್ಲ. ನಾವು ಹೊರದೃಷ್ಟಿಯಿಂದ ಅಷ್ಟೇ ನೋಡ್ತೀವಿ. ಅವನ ಅಂತರ್ದೃಷ್ಟಿಯಿಂದ ನಾವು ಜ್ಞಾನಿನೂ ಯಾಕಿರಬಾರ್ದಪ್ಪ? ಅಂದ್ರೆ ಆ ದೇಹದ ಪ್ರಾರಬ್ಧಗಳು ಆ ದೇಹಕ್ಕೆ ಒಪ್ಪಿಸಿ, ಹೌದಿ, ಆ ದೇಹದ ಪ್ರಾರಬ್ಧಗಳನ್ನ ಏನ್ ಮಾಡ್ಬೇಕದನ್ನ ಆ ದೇಹಕ್ಕೆ ಒಪ್ಪಿಸ್ಬೇಕು, ಹೌದಿಲ್ಲ? ಒಪ್ಪಿಸಿ ತಾನು ಮಾತ್ರ ನಿಶ್ಚಿಂತನಾಗಿ ಸಾಕ್ಷಿತ್ವ ಯೋಗದಲ್ಲಿ ಇರುವುದೇ ನಿಜ ಯೋಗ. ಅರ್ಥ ಆಗ್ತಿಲ್ಲ? ಮುಂದೆ ನೋಡಿ. ಮಹತ್ತಾದಿ ವಿಕೃತಿಯ ಒಡಗೂಡದೆ ಅದ್ವಯ ನಿತ್ಯವಹ ಸತ್ ಚಿತ್ ಆನಂದ ಪರಿಪೂರ್ಣ ಎನಿಪ ಸಹಜ ಪರಬೊಮ್ಮವನೇ ತಾನೆಂಬ ಮತಿ ಮರೆಯದಿಹುದೇ ವೇದಾನುಮತವಾದ ಯೋಗ. ಇದು ಒಂದ್ ಸ್ವಲ್ಪ ಯೋಗದಲ್ಲಿ ಅವ್ರು ನಿಜಗೊಂಡ್ರು ಬಹಳ ಚಂದ ಮಾಡ್ತಾರ. ಅವ್ರು ನಮಗತೆ ಹೇಳುದಲ್ಲ, ಅವರು ಎಲ್ಲ ಕ್ರಮವಾಗಿ ಹೇಳ್ತಾರ. ಅವರು ಈಗ ಇಷ್ಟು ಮೊದಲು ಹೇಳಿದ್ದು ಯಾವ್ದಪ್ಪ? ಅದು ಸುಮ್ಮನೆ ಯೋಗ. ಅದೊಂದು ಯೋಗ, ಅದನ್ನ ರೂಢಿ ಮಾಡ್ಕೋಬೇಕು. ಮೊದಲು ಹೇಳಿದ್ದು ಏನ್ ಮಾಡ್ಬೇಕು? ಅದನ್ನ ರೂಢಿ ಮಾಡ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ ಮನದೊಳಗೆ ಜನಿಸುವ ಅಂಗಜ ವಿಕಾರಾದಿ ಗುಣಗಳೆಲ್ಲ ತನಗೆ ವಿಷಯಗಳು, ಅವುಗಳನ್ನು ಅರಿವು ತಾನೆಂಬ ನೆನಗು ಸಂತತ ಅಳಿಯದಿರುವುದೇ ಅದೇನಪ್ಪ ಎಚ್ಚರವಾಗಿರೋದು. ಆ ದೇಹವನ್ನ ಪ್ರಾರಬ್ಧೆಂಬ ತಾಯಿಗೆ ಒಪ್ಪಿಸಿ ಅದನ್ನ ಸಾಕ್ಷಿಯಾಗಿ ಸಿನಿಮಾ ನೋಡಿದಂಗ ನೋಡುವುದು ಸಹಜವಾದ ಯೋಗ ಅದೊಂದು. ಆದ್ರೆ ಇಲ್ಲೊಂದು ಏನಾಗತ್ತನಪ್ಪ ಅಂದ್ರೆ ವೇದ ಋಷಿ ಮುನಿ ಕುಲವೆಲ್ಲ ಅಹುದೆನ್ನುವ ಯೋಗ ಮತ್ತೊಂದು. ನನ್ನಷ್ಟಕ್ಕೆ ನಾನೇ ಹೇಳಿದ್ರೆ ಅಲ್ಲಿದು
ವೇದ ವೇದ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೌದು 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 ಅನ್ಬೇಕು ನಿನ್ನ ಬದುಕನ್ನು ನೋಡಿ. ಅದು ಹೆಂಗಿರ್ತತಿ ಅಂತಂದ್ರೆ ಅದು ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅಲ್ಲಿ ಏನಪ್ಪ ಅದು ಯಾವ ಜ್ಯೋತಿಯಪ್ಪ ಅದು? ಜ್ಞಾನವೇ ಜ್ಯೋತಿ. ಹೌದಿಲ್ಲ? ಈ ಜ್ಞಾನ ಜ್ಯೋತಿ ಅಂದ್ರೆ ಏನು ಅಂದ್ರೆ ಮತ್ತೇನು ಅಲ್ಲ, ಅಧ್ಯಾರೋಪವಾದಿದು. ಏನಪ್ಪಾ ಮಹದಾದಿ ಪ್ರಕೃತಿ ಪುರುಷ ಅಂದ್ರೆ ಏನದು? ಅಧ್ಯಾರೋಪದು. ತೋರ್ಪ ಜಗತ್ತು ಶೂನ್ಯವಾದ ಜಡಭೂತವಾದ ಜಗತ್ತು ಇದು ಹೆಂಗ ತೋರ್ತು ಅಂದ್ರೆ ಪರಮಾತ್ಮನ ಸತ್ತಾರೂಪವನ್ನು ತಗೊಂಡು ಮೊದಲು ಮಹತ್ತಾಗಿ ನಿಂತ್ಕೊತ್ತು. ಈಗ ಜ್ಞಾನ ಶುರುವಾತಿಲ್ಲ ಇಲ್ಲಿ. ಆ ಮಹತ್ತಾಗಿ ನಿಂತ್ಕೊಂಡದ್ದು ವಿಕೃತಿಯಿಂದ ಏನಾಯ್ತು ಅಂತಂದ್ರೆ ಜ್ಞಾನ ಮೋಹನ ವರ್ತನ ಎಂಬ 3 ವಿಕೃತಿಯಾಗಿ ಕೌಲು ಹೊಡಿತು. ಈಗ ಹೆಂಗ ಒಂದು ಮೊಳಿಕೆ ಎತ್ತಿ ಅಂತಂದ್ರೆ ಮೂರು ಮೊಳಿಕೆ ಹಾಕತ್ತಿಲ್ಲ ಅದು. ಜ್ಞಾನ ವರ್ತನ, ಮೋಹನ ವರ್ತನ, ಅಥವಾ ನಿಮ್ಮ ವೈಕಾರಿಕ, ನಿಮ್ಮ ಭೂತ, ನಿಮ್ಮ ತೇಜಸ್, ಇವೆಲ್ಲ ವಿಕೃತಿಗಳು ಹೌದಲ್ಲ ಇವು. ಅಥವಾ ಸತ್ವ ರಜ ತಮ ನೀವು ಏನಾರ ಹಾಕೊಳ್ರಿ ಅಲ್ಲಿ. ಅವುಗಳಿಂದ ಒಡಗೂಡಿ ಇದು ಏನ ಮಾಡ್ತು ಅಂದ್ರೆ ಇದು ನಿತ್ಯವಾದ ಅದ್ವಯವಾದ ಭಗವಂತನ ಸತ್ತೆಯನ್ನು ತೆಗೆದುಕೊಂಡ ಇದು ಏನಾಯ್ತು ಅಂದ್ರೆ ಇಷ್ಟು ಸುಂದರವಾಗಿ ಬೆಳಗ್ತದೆ. ಇದರಲ್ಲಿ ಪಂಚಭೂತಗಳ ವಿಷಯದಿಂದ ಪಂಚೀಕರಣವಾದಂಥ 25 ತತ್ವಗಳಿಂದ ಕೂಡಿದಂಥ ಈ ದೇಹ ಇದು ಹೆಣ್ಣಲ್ಲ ಗಂಡಲ್ಲ, ಹೆಣ್ಣು ಗಂಡು ಲಿಂಗಗಳೆಂಬುದು ಇದಕ್ಕಿಲ್ಲ. ಇದಕ್ಕೆ ಸೋಯಿತರೆ ಜ್ಞಾನ ಇದಕ್ಕಿಲ್ಲ. ಇದು ಕೇವಲ ತೋರಿಕೆ ಮಾತ್ರ, ನೀರ ಮೇಗಿನ ಗುರುಳೇ. ಹೆಂಗ್ ತಿಳ್ಕೊಬೇಕವ? ಅಥವಾ ಕಪ್ಪು ಚಿಪ್ಪಿನಲ್ಲಿ ಕಾಣುವ ಬೆಳ್ಳಿಯಂತೆ, ರಜ್ಜುವಿನಲ್ಲಿ ತೋರುವ ಸರ್ಪದಂತೆ ಎಂದು ತಿಳಿದು ಯಾವಾತನು ತನ್ನ ಅರುರೂಪದಲ್ಲಿ ನಿಲ್ತಾನಲ್ಲ, ಇದಕ್ಕೇನಂತಾರೆ? ಇದಕ್ಕೆ ವೇದಾನುಮತವಾದ. ವೇದಾನುಮತ ಅಂತಂದ್ರೇನು? ಜ್ಞಾನಪೂರ್ಣವಾದ ಯೋಗ. ಹೌದಿಲ್ಲ? ಇಲ್ಲಿ ಏನದ ಅಂತಂದ್ರೆ ಇಲ್ಲೊಂದಿಷ್ಟು ಪ್ರಯತ್ನದ ರುದ್ರನ ತಿಳ್ಕೋಬೇಕಿಲ್ಲೇ. ಇಲ್ಲಿ ಮೊದಲಿನ ಯೋಗದಲ್ಲಿ ಏನದ? ಬಹಳ ಪ್ರಯತ್ನದ. ಹೆಂಗ ಅನ್ನೋದು ಹೇಳ್ತೇನೆ ನಿನಗೆ. ಮೊದಲಿಂದ ಏನದ ಅಂತಾರೆ ಅಂತಃಕರಣ ವಿಕಾರಗಳು ನನ್ನನ್ನ ನಾ ಎಳದಾಡಕತ್ತೇಳಿ. ರೂಪವನ್ನು ನೋಡಿ ರೂಪಿಯೇ ಹಿಂದೆ ಹೋಗ್ಬೇಕು ಅನ್ನುವಂಗಾಗೈತಿ ನನಗೆ. ಶಬ್ದವನ್ನು ನೋಡಿ ಹಾವಿನಂತೆ ಪುಂಗಿ ಬೆನ್ನು ಹತ್ತುವಂಗಾಗೈತಿ. ಸ್ಪರ್ಶವನ್ನು ನೋಡಿ ಆಣೆಯಂತೆ ಕೆಡ್ಡಾಕ್ ಬೀಳುವಂಗಾಗೈತಿ. ರಸವನ್ನು ನೋಡಿ ಮೀನಿನಂತೆ ಜನ್ಮ ಕಳ್ಕೊಳ್ಳುವಂಗಾಗೈತಿ. ಅದನ್ನು ಎಲ್ಲವನ್ನು ನಾ ಏನ್ ಮಾಡ್ಬೇಕಂದ್ರೆ ಅತ್ಯಂತ ಬಲವತ್ತರವಾಗಿ ನನ್ನ ಅರಿವನ್ನು ನಾನು ಅಲ್ಲಿ ಸ್ಥಾಪನೆ ಮಾಡ್ಬೇಕಲ್ಲಿ. ಹೌದಿಲ್ಲ? ಅಲ್ಲೇ ಬಹಳ ಶಕ್ತಿ ಬೇಕಲ್ಲಿ ಮೊದಲು ನನಗೆ. ಇಲ್ಲಿ ಏನಂದ್ರೆ ಮಧ್ಯಮ ಶಕ್ತಿ. ಇಲ್ಲಿ ಏನ್ ಮಾಡ್ಬೇಕು? ನಿನ್ನ ಅಂತಃಕರಣ ವೃತ್ತಿಯನ್ನ ಆ ಜ್ಞಾನದ ಚಂದ್ರೋದಯ ಗ್ರಂಥದಾಗ ಹೋಗಿಸ್ಬೇಕು. ಇಲ್ಲಿ ಮೊದಲು ಬಹಳ ಕಷ್ಟ ಇತ್ತು ಇಲ್ಲಿ ನಿನಗೆ. ಇಲ್ಲಿ ಏನ್ ಅಷ್ಟು ಕಷ್ಟ ಐತನ? ಈಗ ಕಷ್ಟ ಐತನ? ಸುಮ್ಮನೆ ಏನ್ ಅನ್ಬೇಕು ಅಂತಂದ್ರೆ ಇದು ದೇಹ, ಇದು ಪಂಚೀಕರಣಗಳಿಂದ ಉಂಟಾದದ್ದು, ಇದು ಪಂಚಭೂತಗಳ ಗುಣಾಕಾರ ಭಾಗಾಕಾರದಿಂದ ಬಂದದ, ಇದಕ್ಕೊಂದಿಷ್ಟು ದಿನ ಆಯುಷ್ಯದ. ಈ ಆಯುಷ್ಯ ತನಕ ಈ ದೇಹ ಈ ತೆರನಾದ ಈ ಮೂಲ ಪ್ರಕೃತಿಯ ಒಂದು ಅಂಶ. ಇದು ಮಹಾನ್ ದೊಡ್ಡ ಗಿಡದೊಳಗೆ ಒಂದು ಎಲೆ ಹೇಗೋ ಹಂಗೆ ಈಶ್ವರನೆಂಬಂತಹ ಈ ವಿಶ್ವದಲ್ಲೇ ಈ ಜೀವಿ ಅನ್ನೋದೊಂದು ಎಲೆ. ಇದು ಇಲ್ಲಿ ಏನ್ರ ಕಷ್ಟ ಐತನ? ಮೊದಲನೇಷ್ಟು ಕಷ್ಟ ಐತನ? ಇಲ್ಲಿ ಈ ಎಲೆ ಉದುರಿದ್ರೆ ಏನ, ಈ ಎಲೆ ಚಿಗುರಿದ್ರೆ ಏನ, ಇಲ್ಲೊಂದು ಹಣ್ಣು ಬಂದ್ರೆ ಏನ, ಇಲ್ಲೊಂದು ಹಣ್ಣು ಉದುರಿದ್ರೆ ಏನ, ಅವೆಲ್ಲ ನಡೆಯುದ. ಇಷ್ಟು ತಿಳ್ಕೊಳಕ್ ಏನ್ರ ಕಷ್ಟ ಐತನ? ಇಲ್ಲಿ ಮಧ್ಯಮ ಕಷ್ಟ. ಇದನ್ನ ಮನುಮುನಿಗಳು ಹಿಡಿದುಕೊಂಡು ವೇದಾನುಮತದಿಂದ ಏನ್ ಮಾಡ್ಯಾರ? ಇದನ್ನ ಇದು ನಿಮ್ಗೆಲ್ಲರಿಗೂ ಸಾಧ್ಯ ಐತಪ್ಪ ಅಂತ ಹೇಳಿ ಋಷಿಗಳೇ ಒಪ್ಪಿಕೊಂಡ ಯೋಗ ವೇದಾನುಮತದ ಯೋಗ. ಕರಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ ಗುರು ಶಂಭುಲಿಂಗ ತಾನು ಆದೆನೆಂಬ ಪರಿಕಲ್ಪನೆಯನ್ನು ಉಳಿದು ತೆರೆ ಅಡಗಿದ ಅಂಬುಧಿಯ ಪರಿಯಂತೆ ತಲೆ ಸುಮ್ಮನಿಹುದೇ ನಿಜಯೋಗ. ಇನ್ನೂ ಸರಳ. ಇಲ್ಲೇನ್ ಮಾಡಿದ್ರಿ? ಇನ್ನೂ ಸರಳ. ಹೌದಿಲ್ಲ? ಹಂಗ ನಿಮ್ಮ ಗಮನಕ್ಕೆ ತರ್ತೇನೆ. ಇದಕ್ಕೆ ಬಹಳ ಚಂದ. ಕರಣಾದಿ ಗುಣ ವಿಷಯತತಿಗೆ ಸಾಕ್ಷಿಕನೆಂಬ ಈ ಪದ ನನಗೆ ಬಹಳ ಹಿಡಿಸ್ತತಿ. ಕರಣಾದಿ ಅಂತಂದ್ರೇನು? ಅಂತಃಕರಣಾದಿ. ಹೌದಿ?
ಆ ಅಂತಃಕರಣಾದಿ ಗುಣ ಅಂದ್ರೆ ಏನು? ಅವು ಹೊರಗೆ ಹೋದ ಅವತರ ಗುಣ. ಅವತರ ಕೆಲಸ ಏನು? ಮನವು ಸಂಕಲ್ಪ ವಿಕಲ್ಪ ಮಾಡುವುದೇ ಮನದ ಕೆಲಸ. ವಿಷಯ ತತಿ ಅಂದ್ರೆ ವಿಷಯ ಸಮೂಹಗಳು. ಹೌದು ಹೌದು ಹೌದು. ಬುದ್ಧಿದು ನಿಶ್ಚಯ, ಚಿತ್ತದ್ದು ಅವಧಾರಣ, ಅಹಂಕಾರದ್ದು ನಾನೆಂಬ ಭಾವ. ಇವು ಎಲ್ಲಕ್ಕೂ ನಾನು ಸಾಕ್ಷಿಕನು ಎಂಬ ಭಾವವನ್ನು ತರುವುದು ಅದು ಜೀವನದಲ್ಲೇ. ಇದಕ್ಕೆ ಎಷ್ಟು ಪುಣ್ಯ ಬೇಕಂದ್ರೆ ಇದಕ್ಕೆ ಭೂರಿ ಪುಣ್ಯ ಬೇಕಿದಕ್ಕೆ. ರೇಣುಕೆ ಅಂತ ಒಬ್ಬ ಹೆಣ್ಮಗಳಿದ್ಲು. ಹೌದು, ರೇಣುಕೆ ಅಂತ ಒಬ್ಬ ಹೆಣ್ಮಗಳು. ಹೌದಿಲ್ಲ? ಜಮದಗ್ನಿ ಎಂಬ ಮಹಾಪುರುಷನನ್ನ ಮದುವೆ ಮಾಡ್ಕೊಂಡಿದ್ಲು. ಏನಪ್ಪಾ ಆಕೆ ನಮ್ಮಂತ ವರದಕ್ಷಿಣೆ ಕೊಡಕ್ ಆಗ್ಲಾರ್ದಕ್ಕ ಕೂಲಿ ಮಾಡಿ ಅವ್ರ ಮನೆಯನ್ನಕ್ಕೆ ಅಲ್ಲಕ್ಕೆ. ಆಕೆ ಮೂಲತಃ ರೇಣುಕ ರಾಜನ ಮಗಳು. ಆ ರಾಜ ಅರಸೊತ್ತಿಗೆಯನ್ನ ರಾಜಕುಮಾರನನ್ನ ಧಿಕ್ಕರಿಸಿ ಒಬ್ಬ ಪುಣ್ಯ ಪುರುಷ ತಪಸ್ವಿಯನ್ನ ಮದುವೆ ಮಾಡ್ಕೊಂಡ್ರೆ ಈ ಸ್ತ್ರೀ ಜನ್ಮ ಆ ಕಾಲದಲ್ಲಿ ವೇದಕ್ಕೆ ಅವ್ರಿಗೆ ಅವಕಾಶ ಇದ್ದಿದ್ದಿಲ್ಲ. ಈ ಸ್ತ್ರೀ ಜನ್ಮವನ್ನ ಪತಿ ಸೇವೆಯ ಸಹಿತ ಗುರು ಸೇವೆಯನ್ನ ಮಾಡಿ ನಾನು ಮುಕ್ತರಾಗಬೇಕಂತ ಬಂದಿದ್ಲು. ಅಂಥ ಹೆಣ್ಮಗಳು ತನ್ನ ಸಖಿ, ತನ್ನ ಸೇವಕಿಯಾದ ಆ ಮಾತಂಗಿಯನ್ನ ಕರ್ಕೊಂಡ ನೀರಿಗೆ ಹೋಗಿದ್ಲು. ಅಲ್ಲೇ ಮಠದಾಗ ಒಬ್ಬಾಕಿ ಮಾತಂಗಿದ್ಲು. ಈಗ ನಿಮ್ಮ ಹುಲಿಗಿಗಾಗ್ಲಿ ಎಲ್ಲಮ್ಮನ ಗುಡ್ಡಕ್ಕಾಗ್ಲಿ ನೀವೆಲ್ಲಾರ ಒಂದು ಹೋಗ್ರಿ, ಅಲ್ಲೇ ಮಾತಂಗಿ ಗುಡಿ ಅಂತ ಒಂದು ಗುಡಿ ಐತಲ್ಲೇ, ಅಲ್ಲೇ ಒಂದು ಹುಲಗಮ್ಮನ ಗುಡಿಗೆ ಹೋಗ್ರಿ. ನೀವು ಯಾವಾಗಾರ ಒಂದಿನ ಹೋಗ್ರಿ, ಎಲ್ಲಮ್ಮನ ಗುಡಿಗೆ ಹೋಗ್ರಿ. ಅಲ್ಲೇ ಮಹಾ ಮಾತಂಗಿ ಅಂತ ಹೇಳಿ ಒಂದು ಗುಡಿ ಅದ ಅಲ್ಲೇ. ನೆಕ್ಕಯ್ಯ ಜೋಗಯ್ಯ ಅಂತ ಒಂದು ಗುಡಿ ಅದ ಅಲ್ಲೇ. ಆ ಮಾತಂಗಿ ಕರ್ಕೊಂಡು ಹೋಗಿದ್ಲು. ಹೋಗಿ ಆ ಘಟನೆ ಮುಂದಿಂದ ಗೊತ್ತದ ನಿಮಗೆ. ಅಲ್ಲಿ ಏನೋ ಯಾರೋ ಗಂಧರ್ವರು ನೀರಾಟ ಆಡ್ತಿದ್ರು. ಸಹಜವಾಗಿ ಏನಾತು, ಕರಣಾದಿ ಗುಣ ವಿಷಯ ತತಿ. ಹೌದು, ಅವು ಸಹಜವಾಗಿ ವಿಕಾರ ಅದು. ಅಷ್ಟಕ್ಕೆ ಜಮದಗ್ನಿ ಋಷಿಯ ಒಂದು ತತ್ವಜ್ಞಾನ ತಪೋಬಲದಿಂದ ಆಕೆ ಯಾವ ಕೆಲಸಕ್ಕೆ ಬಂದಿದ್ಲೋ ಅದನ್ನ ಬಹಳ ವರ್ಣನೆ ಮಾಡಿ ಹೇಳುದಿಲ್ಲ ನಾನು. ವಿಷಯ ಎಷ್ಟು ಬೇಕು ಅಷ್ಟೇ ಹೇಳ್ತೇನೆ. ಅದು ಏನಾಯ್ತು ಅಂತಂದ್ರೆ ಆ ಕಾರ್ಯದಲ್ಲಿ ವಿಘ್ನ ಆಗಿಬಿಟ್ಟಿತ್ತು. ಅದು ಜಮದಗ್ನಿಗೆ ಗೊತ್ತಾಗಿ ಬಿಟ್ಟಿತ್ತು. ಅವ ಮೊದಲ ಕೋಪಾವಿಷ್ಟನಾದ ಋಷಿ ಮಗನನ್ನ ಕರೆದ ಶಿರಚ್ಛೇದನದ ಆಜ್ಞೆ ಮಾಡಿದ. ಅವ ಅರ್ಧಚಂದ್ರಾಕೃತಿಯ ಬಾಣವನ್ನು ಬಿಟ್ಟ. ಅದ ಬಾಣ ಏನ್ ಮಾಡತ್ತು ಅಂದ್ರೆ ರೇಣುಕೆಯ ಕೊರಳು ಮಾತಂಗಿಯ ಕೊರಳು ಎರಡು ತಕೊಂಡು ಹೋಗ್ಬಿಡ್ತು. ಇಲ್ಲಿ ತಕ ನಿಮ್ಗೆ ಗೊತ್ತಿಲ್ಲ, ಒಂದಾಗ ಗೊತ್ತತ್ ನಿಮಗೆ. ಇನ್ನ ಹೇಳುದು ಬಹಳ ಆಯ್ತು ಕೃಷ್ಣ, ಇನ್ನ ಹೇಳುದು ಬಹಳ ಅಷ್ಟೇ. ಈಗ ಒಂದು ಪೈಸಾ ಅದು ಹೋತು. ಮುಂದಿನ ಕಥೆ ಗೊತ್ತದ. ಜಮದಗ್ನಿ ಮತ್ತೆ ಪರಶುರಾಮನಿಗೆ ಹೋಗು, ನಿನ್ನ ತಾಯಿಯ ರುಂಡವನ್ನು ಸೇರಿಸು, ಅದು ಹತ್ತದ ಹೋಗಂತ. ಹೋಗುರಾಗ ಕತ್ತಾಗಿತ್ತು. ರೇಣುಕೆಯ ರುಂಡವನ್ನ ಮಾತಂಗಿ ಹಚ್ಚಿದ, ಮಾತಂಗಿ ರುಂಡವನ್ನ ರೇಣುಕೆ ಹಚ್ಚಿದ. ದೇಹ ಯಾರ್ದೀಗ? ರೇಣುಕೆದು. ರುಂಡ ಯಾರ್ದು? ಮಾತಂಗಿ. ಹೌದಿಲ್ಲ? ಇಲ್ಲೇ ಮಾತಂಗಿಯ ದೇಹ, ರೇಣುಕೆಯ ರುಂಡ. ಈಗ ರೇಣುಕೆ ಯಾರು, ಮಾತಂಗಿ ಯಾರು? ಎಷ್ಟು ಕ್ರಾಸ್ ಐತ್ ನೋಡ ಜೀವನ ಅಂದ್ರೆ. ಮರಳಿ ಬಂದು ಜಮದಗ್ನಿ ಜೊತೆಗೆ ಸಂಸಾರ ಮಾಡ್ಬೇಕೀಗ. ಈ ಮುಖವನ್ನ ನೋಡಿಕೆ ರೇಣುಕೆ ಅಂತನೂ ದೇಹ ಮಾತಂಗಿದೆ. ಈಕಿ ಮುಖವನ್ನ ನೋಡಿ ಮಾತಂಗಿ ಅಂತ ಬಿಡ್ತನೂ ದೇಹ ರೇಣುಕೆ ಐತಿ. ಇನ್ನು ಗಂಡ ನೋಡಿ ಸಂಸಾರ ಮಾಡ್ಬೇಕು ಮುಂದೆ. ಎಷ್ಟು ಸಮಸ್ಯೆ ಐತಿ ನೋಡಪ್ಪ ಇಲ್ಲಿ. ಇಲ್ಲ ಏನಾರ ಮತ್ತೊಂದ್ಸಲ ಕಡ್ದು ಹಚ್ಚಕ್ ಬರ್ತದನ? ಈಗ ಮಾಡಬೇಕಾದಂಥ ಸಾಧನೆ ಏನಾದ್ರೂ ಇದ್ರೆ ಯಾವುದು ರೇಣುಕೆ, ಯಾವುದು ಮಾತಂಗಿ, ಇದು ಒಂದು ನಾಮ. ಸುಲಭ ಉಪಾಯ ಏನಪ್ಪ ಇಲ್ಲಿ? ಇದೊಂದು ನಾಮ, ಇದೊಂದು ರೂಪ. ಹೌದು. ರೇಣುಕೆ ಅನ್ನೋದು ನಾಮರೂಪವಲ್ಲ. ರೇಣುಕೆ ಅನ್ನೋದು ಪಾಪವಲ್ಲದ ಪುಷ್ಪ
ವಿಶ್ವರೂಪವಾದ ರಜವಲ್ಲದರೇನು ಕೇವಳು. ಹೀಗೆ ತಿಳಿದುಕೊಂಡ ಬದುಕನ್ನು ಕಟ್ಟಿಕೊಂಡು ಹೋಗುವುದಕ್ಕೆ ನಿಜ ಯೋಗ ಅನ್ಬೇಕು. ಏನನ್ಬೇಕಿದಕ್ಕೆ ಇಲ್ಲೇ ಅರಕೇರಿ ಅಂತಂದು ಊರದು. ಅರಕೇರಿ ಹಲಗಲಿ ಅಂತ ಬೀಳಿಗೆ ತಾಲೂಕಿನ ಹಳ್ಳಿ ಅವು. ಅಲ್ಲೇ ಗುರುಲಿಂಗ ಸ್ವಾಮಿಗಳಂತ ಹೇಳಿ ನಮ್ಮ ಗುರುಗಳಿದ್ರು. ಅವರು ಸಪ್ತಭೂಮಿಕಾ ಪ್ರಕರಣದ ಪಾಠ ಮಾಡ್ಯಾರ ನನಗೆ. ಅವರು 24 ತಾಸು ನಿಶಾದೊಳಗೆ ಇರ್ತಿದ್ರು. ಜನ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು. ಆದ್ರೆ ನಿಜವಾದ ಶ್ರೇಷ್ಠ ಬ್ರಹ್ಮಜ್ಞಾನಿ ಅವರಾಗಿದ್ರು. ನಾನು 6ನೇ 7ನೇ ಇದ್ನ್ಯಾಗ. ಅಂತ ಸಮಯಗಳು ಒಬ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಮಾಂಸದ ಅಡಿಗೆಯನ್ನು ಮಾಡಿ ನಿಷೇಧದೊಳಗೆ ಕಡಿಮೆ ಮಾಡಿ ತೋರಿಯಪ್ಪ ಅಂತ ಕೊಟ್ರು. ಅಂದ್ರೆ ಜನರೊಳಗೆ ಅದನ್ನ ತೋರಿಸಿ ಅವ್ರನ್ನ ಅಪಮಾನ ಮಾಡ್ಬೇಕಂತ ಬಂದಿದ್ರು. ಅವರು ಪಾಪ ಮೊದಲ ನಿಷೇಧಾಗಿರುವಂತಹ ವ್ಯಕ್ತಿ, ತೂರಿ ಸ್ಥಳದಲ್ಲಿರುವ ವ್ಯಕ್ತಿ, ಅವ್ರ ಮುಂದೆ ಎಡೆಯೊಳಗೆ ತಂದ ಮಾಂಸದ ಅಡಿಗೆಯನ್ನು ಮಾಡಿ ಅಲ್ಲಿ ನಮ್ಮ ಬೀಳಿಗೆ ಅಜ್ಜ ಅವ್ರನ್ನ ಕೇಳ್ರಿ, ಅವ್ರ ಸಮೀಪ, ಅದ್ರ ಸಮೀಪದಾರ ಅವರಲ್ಲಿ ಕೌದೇಶ್ವರ ಅಂತ ಮಠದ ಹೆಸರು. ಈ ಶಿವಾನಂದ ಭಾರತಿ ಅವರೇ ಅದನ್ನ ನಡೆಸ್ತಾರೆ. ಅಲ್ಲೇ ಅವರು ಕೂತಾಗ ಆ ಮಾಂಸದ ಅಡಿಗೆಯನ್ನು ತಂದಿಟ್ರು. ಒಬ್ಬ ಮಾಂಸದ ಅಡಿಗೆಯನ್ನು ತಂದಿಟ್ಟು ಈ ಕಡೆಗೆ ಸರದ ಅವ್ರು 1-2-3 ತುಕುಡಿ ತಿಂದ್ರು ಬಿಟ್ರು. ಮತ್ತೊಬ್ರು ನಿಮ್ಮಂಥವ್ರು 4-6 ಮಂದಿ ಬಂದೆ, ಯಪ್ಪ ಇದು ಮಾಂಸರಿ ಅಂತ ಅಂದ್ರು. ಮಾಂಸ ಹಂಗಂದ್ರೇನು ಅಂದ್ರು. ಮಾಂಸ ದನ ಕೋದದ್ದಿದು ಅಂದ್ರು. ಅವ್ರು ಹಿಂಗೆ ಹೆಚ್ಚುಗುರಾಗೆ ಅದು ಕಡವಾಗಿತ್ತು. ನೋಡಲೆ ಕಡಬೇಕು ನೋಡ, ಕೊಬ್ಬರಿ ಕಡಬೇಕು ನೋಡ. ಅವ್ರು ಪಾಠ ಮಾಡ್ಯಾರ ರುದ್ರಣ್ಣ ನನಗೆ. ನೋಡಿ ಹೆಂಗೈತ್ ನೋಡದು. ಗುರು ಶಂಭು ಲಿಂಗವೇ ತಾನಾದೇನೆಂಬ ಹೆಂಗಿರ್ಬೇಕು ಅಂತಃಕರಣದಲ್ಲಿ, ಲಿಂಗವೇ ತಾನಾದೆನೆಂಬ ಗುರು ಶಂಭುಲಿಂಗ ನಾನೇ ಅಂತ ಒತ್ತಾಯದಿಂದ ಹೇಳಬಾರ್ದ. ಗುರು ಶಂಭುಲಿಂಗವೇ ತಾನಾದೇನೆಂಬ. ಆಕಾಶದಿಂದ ಬಿದ್ದ ಏನಂತಾರ ಅವಕ್ಕ, ಏನ ಐಸ್ ಅಂತೀರಿ ಏನಂತೀರಿ, ಆಕಾಶದಾಗ ಬೀಳ್ತಾವಲ್ಲ ನೆಲ್ಲಿ, ಏನವು ಮಳೆ ಅವಾಗ ಬೀಳ್ತಾವಲ್ಲ ಓತಮ್ಮ, ಏನ ಆಣೆಕಲ್ಲು ಹೋಗಿ ಸಮುದ್ರದ ನೀರಾಗ ಹೊಳೆಯಾಗ ಒತ್ತೇರು ಹೊಳೆಯಾಗ ಬಿತ್ತಪ್ಪ. ಈ ಆಣೆಕಲ್ಲು ಐತನ ಅಲ್ಲಿ? ಇಲ್ಲ. ಬೀಳುತಕ ಆಯ್ತಪ್ಪ, ಬೀಳುತಕ ಇತ್ತು, ನೀರಾಗ ಬಿದ್ದಿಂದ ಇಲ್ಲ. ಹಂಗ ಗುರುಪಾದ ಮುಟ್ಟು ಮಠ ನೀನು ಜೀವ, ಗುರುಪಾದ ಮುಟ್ಟಿದ ನಂತರ ನೀನು ದೇವ. ನಾಳೆಗೆ ಅಲ್ಲ. ಗುರು ಶಂಭುಲಿಂಗವೇ ತಾನಾದೇನೆಂಬ ಪರಿಕಲ್ಪನೆ ಉಳಿದು ಅದ್ರ ಅದ್ರ ನೆನಪು ಕೂಡ ಇಲ್ಲದಂಗಾಗಿ ತೆರೆ ಅಡಗಿದ ಅಂಬುದಿಯಂತೆ. ದೃಷ್ಟಾಂತ ಏನದಕ್ಕೆ? ತೆರೆ ಅಡಗಿದ ಅಂಬುದಿಯಂತೆ ಅಂದ್ರೆ ಶಾಂತ ಸರೋವರ. ತೆರೆ ಅಡಗಿದ ಅಂಬುದಿ ಅಂದ್ರೇನು? ತೆರೆಗಳಿಲ್ಲದ ಸರೋವರವು ಹೇಗೆ ತುಂಬಿಕೊಂಡು ನಿಂತಿದೆಯೋ ಹಂಗ ಅಂತಃಕರಣದಲ್ಲಿ ಆನಂದವೇ ತುಂಬಿ ನಿಂತು ಬಿಟ್ರೆ ಅದೇನದೋ ಅದು ಕೊರತೆ ಇಲ್ಲದ ಯೋಗ, ಅದು ನಿಜ ಯೋಗ. ಈ ಮೇಲಿನ ಯೋಗದಲ್ಲಿ ಏನಿತ್ತು, ಅಲ್ಲೊಂದಿಷ್ಟು ಬಹಳ ಪರಿಶ್ರಮ, ಮೊದಲಿಂದ್ರೊಳಗ ಬಹಳ ಪರಿಶ್ರಮ ಇತ್ತು, ನಡುವಿಂದ್ರೊಳಗ ಸ್ವಲ್ಪ ಪರಿಶ್ರಮ ಇತ್ತು. ಈಗೇನಾಗ್ಯದ ಇಲ್ಲಿ ಶ್ರಮವೇ ಇಲ್ಲ. ಶ್ರಮವೇ ಇಲ್ಲದಕ್ಕ ಆಶ್ರಮ ಅನ್ಬೇಕು. ನಿಮ್ಗೆ ಇವಕ್ಕೆ ಏನಂತಾರ ಸತ್ಸಂಗ ಆಶ್ರಮದಲ್ಲಿ ನಿಮ್ದು ಆಶ್ರಮ ಅಂದ್ರೇನು? ಪರಿಕಲ್ಪನೆ ಅಳಿದು ತೆರೆ ಅಡಗಿದ ಅಂಬುದಿಯಂತೆ ಇದ್ರೆ ಅದಕ್ಕೆ ಏನ್ ಅನ್ಬೇಕು? ಆಶ್ರಮ. ಹೌದಿಲ್ಲ? ಅವನಿಗೆ ಋಷಿ, ಅವನೇನವ ಸತ್ಯದರ್ಶಿ. ಹೌದು. ಅಂಥ ಯೋಗವನ್ನ ನೀವು ಪಡಿಬೇಕೇ ಹೊರತು ಈ ತಪ್ಪಿಸಿಕೊಳ್ಳೋ ಯೋಗ ಬೇಡ. ಈ ಪದದ ಉದ್ದೇಶ ಏನು?
ಬೇರೊಂದು ಯೋಗದೋಳು ಬದಲದೇ. ಸುಮ್ಮನೆ ಅವ್ರು ಅದನ್ನ ಹೇಳ್ತಾರೆ, ಇವ್ರು ಇದನ್ನ ಹೇಳ್ತಾರೆ. ಅಲ್ಲಿ ಹೋದ್ರೆ ಯಾವಾಗೋ ಒಬ್ಬ ಭೂಮಿ ಬಿಟ್ಟು 3 ಮೊಳ ಮ್ಯಾಕ್ ಎದ್ದಾನಂತ, ಅಥವಾ 3 ಮೊಳ ಮಣ್ಣಾಗ ಹುಕ್ಕೊಂಡು ಕೂತಾನಂತ. ಮ್ಯಾಲ ಪಡಿ ಇಟ್ಬಿಟ್ರಿ ಹೋಗ್ಲ ಕಡೆ ಅವನಿಂದ ಏನಾಗಬೇಕಾಗ್ಯದ? ಹೌದು, ಮಣ್ಣಾಗ ಹುಕ್ಕೊಂಡು ಕುಂಡ್ರಿ ಬೇಡ, ನೀರಾಗ ತೇಲೆ ಮಂದಿನ ಮಳ್ಳು ಮಾಡಬೇಡ, ಆಕಾಶದ ಹಿಂಗ ಕೈ ಮಾಡಿ ಕೇಶ ಏನೋ ಒಂದು ಕೊಟ್ಟು ಹುಚ್ಚಿಡಿಸ್ಬೇಡ. ಆನಂದವಾಗಿ ಸುಮ್ಮನಿರೋ. ಸುಮ್ಮನಿರಂತ ನಿನಗೆ ಶಾಸ್ತ್ರ ಹೇಳಿದ ಹೊರತು ಗದ್ಲಾ ಮಾಡಂತಲ್ಲ. ಗದ್ಲಾ ಮಾಡ್ಬೇಕಾದ್ರೆ ಹೆಂಡತಿ ಮಾಡ್ಕೋ. ಸುಮ್ಮನಿರಬೇಕು ಶರಣಾದ ಬಳಿಕ. ಏನು ಗದ್ಲಾ ಮಾಡಂತ ಹೇಳಿದ್ದಾನ ಅಲ್ಲಿ? ಶರಣನಾದ ನಂತರ ಸುಮ್ಮನಿರ್ಬೇಕಪ್ಪ. ಶಾಂತ ಸರೋವರದಂತೆ ಏನ್ ಬರ್ದ ನಾವು ತೆರೆ ಅಡಗಿದ ಅಂಬೋದಿಯ ಪರ್ಯಂತ. ಹೌದಿಲ್ಲ? ಅದು ಹೆಂಗ್ ಶಾಂತವಾಗೈತೆ ನೋಡು. ಅದು ಹೇಗೆ ನೋಡು, ಮೆಲ್ಲಕ ಹೋಗಿ ನೋಡಿ ಬಿಟ್ರೆ ಇನ್ನೇನು ಕಂಪನಗಳೇ ಇಲ್ಲ. ಹಂಗ ನಿನ್ನ ಹೃದಯ ವಾರಿದಿ, ಹಾಗೆ ನಿನ್ನ ಚಿತ್ತ ಸರೋವರ ಹೇಗಿರ್ಬೇಕು? ಮಗ ಬಂದ ಏನಾರ ಅಂದ್ರೂ ನಡೆಯುವ. ಏನಬೇಕು ಅದಕ್ಕೆ ನಡೆಯುವ. ಏನ್ತಿ ಏನಪ್ಪ ಮತ್ ನಮಗತ್ತೆ ಆಕೆಗೂ ವಯಸ್ಸಾಗ್ಯದ, ಮತ್ತ ಆಕೇನು ಚಾ ತಂದು ಕೊಡ್ಲಿಲ್ಲ, ಒಳಗೆ ಬಂದು ತಗೊಂಡು ಹೋಗ ಅಂದ್ಲು ಅಂದ್ರೆ ಏನಬೇಕು? ನಡೆಯುವ. ಗುಳಿಗೆ ಏನಪ್ಪ ಇದಕ್ಕೆ? ಇದಕ್ಕೇನಪ್ಪ ಔಷಧ ಇದಕ್ಕೆ? ನಡೆಯುವ. ಏನೋ ಆಶ್ರಮದವ್ರು ನೀವು ದೊಡ್ಡ ಗುರುಗಳಾಗಿದ್ರಿ, ನಿಮಗೆ ಜನ ಬಹಳ ಮಂದಿ ದಿನ ನಮಸ್ಕಾರ ಮಾಡ್ತಿದ್ರು, ಯಾಕೋ ಏನೋ ಬಿಟ್ರು, ಏನ್ ಅನ್ಬೇಕು? ನಡೆಯುವ. ಇದಕ್ಕೆಲ್ಲದಕ್ಕೂ ಔಷಧ ಯಾವ್ದಪ್ಪ? ತುಂಬ ಗುಳಿಗಿದು ಖಾಲಿ ಹೊಟ್ಲೆ ತಗೊಂಡ್ಬಿಡುದಿದನ್ನ. ಬಿಟ್ಟಾಗೋದಿಲ್ಲ ತಗೊಂಡ್ಬಿಟ್ರೆ ಎಲ್ಲಕ್ಕೂ ನಡೆಯುವ. ಅಣಕೋತ ಸೊಂಬೆದ್ದು ಬಿಟ್ರೆ ಇದು ನಿಜ ಯೋಗ. ಇದು ನಿಜ ಯೋಗ. ಹೌದು. ನಮಸ್ಕಾರ. ನಮಸ್ಕಾರ. ನಮಸ್ತೆ.